ಯೋಗಾಸನ ಅಂದರೆ ಅದರಲ್ಲಿ ಎಲ್ಲವೂ ಬಂತು. ಮೆಡಿಟೇಷನ್ ಬಂತು, ಪ್ರಾಣಾಯಾಮ ಅಂದರೆ ಅದು ನಮ್ಮ ಸಾಧಾರಣ ಎಲ್ಲ ಕಾಯಿಲೆಗೂ, ಮಾನಸಿಕ ನೆಮ್ಮದಿಗೆ ಮತ್ತು ಒಳ್ಳೆ ನಿದ್ದೆ ಬರೋದಕ್ಕೆ ಎಲ್ಲಕ್ಕೂ ನಮ್ಮದು ಪ್ರಾಣಾಯಾಮ ಬಹಳ ಒಳ್ಳೆಯದಾಗ್ತದೆ. ಎನಿ ಟೈಮ್ ಯಾವಾಗ ಬೇಕಾದರೆ ಮಾಡಲಿ, 2 ಗಂಟೆ ಮಾಡ್ಬೋದು, 4 ಗಂಟೆ ರಾತ್ರಿ ಮಿಡ್ ನೈಟ್ ಮಾಡಿದರು ಫೋನ್ ಕಾಲು ನಾನು ಯಾವಾಗಲೂ ರಿಸೀವ್ ಮಾಡ್ತೇನೆ. ಮತ್ತು ಯಾವಾಗಲೂ ಮೆಡಿಸಿನ್ ಬಂದರೆ ಬೆಲ್ ಹಾಕಿದ ಕೂಡಲೇ ನಾನು ಹೋಗಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತೇನೆ. ಬಟ್ ನಾನು ಹೇಳೋದಿಷ್ಟೇ, ನೀವು ಜನರ ಬಗ್ಗೆ ನೋಡಿ, ಪ್ರತಿಯೊಬ್ಬರು ರಿಚ್ ಇರೋದಿಲ್ಲ, ಇವರಿಗೆ ಒಂದು ರೀಸನೇಬಲ್ ರೇಟಲ್ಲಿ ಮತ್ತು ಸೇವೆ ಅಂತ ಒಂದು ಮನೋಭಾವನೆ ಇರಬೇಕು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಈ ದುಬಾರಿ ದುನಿಯಾದಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೂಡ ದುಬಾರಿಯಾಗಿದೆ. ಆದರೆ ಉಡುಪಿಯ ಕಟಪಾಡಿ ಪರಿಸರದಲ್ಲಿರುವ ಒಬ್ಬರು ಡಾಕ್ಟರ್ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಇಂದು ಅವರು ನಮ್ಮ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಮೊದಲು ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ. ನಾನು ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. ನಾನು ಸಾಧಾರಣ 37 ವರ್ಷದಿಂದ ನನ್ನ ಹುಟ್ಟೂರಾದ ಈ ಕಟಪಾಡಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾಯಿದ್ದೇನೆ. ಅದೇ ಸಮಾಜ ಸೇವೆ, ಧಾರ್ಮಿಕ, ಸಾಧಾರಣ ಎಲ್ಲ ಕ್ಷೇತ್ರದಲ್ಲೂ ಇದ್ದೇನೆ, ಸಂಘ ಸಂಸ್ಥೆಗಳಲ್ಲೂ ಇದ್ದೇನೆ. ಎಲ್ಲ ಇದರಲ್ಲಿ ನಾನು ಈಗ ತೊಡಗಿಸಿಕೊಂಡು ಇದ್ದೇನೆ. ಸರ್, ನಿಮಗೆ ವೈದ್ಯರಾಗಬೇಕನ್ನೋ ಆಸೆ ಯಾವಾಗ ಬಂತು? ಒಂದನೇದಾಗಿ ನಮ್ಮ ಫ್ಯಾಮಿಲಿಯಲ್ಲೇ ಕೆಲವರು ವೈದ್ಯರಿದ್ದಾರೆ. ನನ್ನ ಮಾವ ವೈದ್ಯರಾಗಿದ್ದಾರೆ, ಮತ್ತು ನನ್ನ ಅಣ್ಣ ಸಹ ವೈದ್ಯರಾಗಿ ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಸಹ ಒಂದು ವೈದ್ಯಕೀಯ ವೃತ್ತಿಗೆ ಬರುವಂಥ ಒಂದು ಆಸೆ ಆಯಿತು. ವೈದ್ಯಕೀಯ ಕಲಿಬೇಕಂದಾಗ ತುಂಬ ಜನರು ಅಲೋಪತಿ ಕಡೆ ವಾಲ್ತಾರೆ. ಆದರೆ ನೀವು ಆಯುರ್ವೇದಕ್ಕೆ ಬಂದ ಕಾರಣ? ಕಾರಣ ಹಲವಾರು ಉಂಟು. ಅದು ಒಂದು ಮುಖ್ಯ ಕಾರಣ ಅಂದರೆ, ಅಲೋಪತಿ ಹೋಗಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇರಬೇಕು. ನಮ್ಮ ತಂದೆಗೆ ನಾವು 5 ಮಂದಿ ಗಂಡು ಮಕ್ಕಳು, ಎಲ್ಲರೂ ಕಲಿಯುವವರು. ಅವರೊಂದು ಇದು ಯಜಮಾನಿಕೆ ಇತ್ತು, ಕೋಟೆಬೀಡಲ್ಲಿ ಮಾಡ್ತಾಯಿದ್ರು. ಆದರೆ ಅವರು ಮಾಸ್ಟ್ರಾಗಿ ಸಂಪಾದನೆ 5 ಮಂದಿಯನ್ನು ಒಮ್ಮೆಲೆ ಕಲಿಸುವಂಥ ಪರಿಸ್ಥಿತಿ ಇರಲಿಲ್ಲ. ಆ ಸಮಯದಲ್ಲಿ ಸ್ವಲ್ಪ ವೈದ್ಯಕೀಯ ಬೇಕು, ಸ್ವಲ್ಪ ಇದರಲ್ಲಿ ಕಮ್ಮಿಯಲ್ಲಿ ಆಗೋದಂದರೆ ಆಯುರ್ವೇದ. ಹಾಗಾಗಿ ನಾನು ಆಯುರ್ವೇದ ಮನಸ್ಸು ಮಾಡಿದೆ. ಯಾವ ಕಾಲೇಜಲ್ಲಿ ಕಲಿತ್ರಿ? STM ಆಯುರ್ವೇದಿಕ್ ಕಾಲೇಜ್ ಕುತ್ಪಾಡಿ. ನೀವು ಕಲಿಯುವಾಗ ನಿಮಗೆ ಎದುರಾದ ಸವಾಲುಗಳೇನು? ಸವಾಲು ಒಂದು ಫೈನಾನ್ಷಿಯಲಿ, ಅದು ಆಗ ಹೇಳಿದಾಗೆ ದುಡ್ಡಿನ ಅದು ಇತ್ತು, ತೊಂದರೆ ಇಲ್ಲ. ನಮ್ಮ ಫ್ಯಾಮಿಲಿ ದೊಡ್ಡದು, ಉಣ್ಲಿಕ್ಕೆ ಮತ್ತು ಬೇರೆ ಇದಕ್ಕೆಲ್ಲ ತೊಂದರೆ ಇಲ್ಲ. ಆದರೆ ದುಡ್ಡು ನಮ್ಮ ಹತ್ರ ಸ್ವಲ್ಪ, ಅದೇ ಹೇಳಿದಲ್ಲ, ಎಲ್ಲರೂ ಕಲಿಯೋದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಮತ್ತು ಅಂಥ ಸಮಸ್ಯೆ ಏನೂ ಆಗಲಿಲ್ಲ. ಸ್ಕೂಲಿಗೆ ಹೋಗುವಾಗಲೇ ಒಂದು ಆಸೆ ಇತ್ತು ವೈದ್ಯನಾಗಬೇಕು? ಸ್ಕೂಲಿಗೆ ಹೋಗುವಾಗ ಆಸೆ ಇರಲಿಲ್ಲ. ಮತ್ತೆ ಅದೇ ನಾನು PUC ಆದಮೇಲೆ ನಾನು ಆ ಬಗ್ಗೆ ಅಷ್ಟು ಯೋಚನೆ ಮಾಡಲಿಲ್ಲ. ಸಾಧಾರಣ ಒಂದು ಡಿಗ್ರಿ ಮಾಡೋದು ಅಂದರೆ ನನಗೆ ಗೊತ್ತಿತ್ತು, ಇಲ್ಲಿ ತಂದೆಯವರು ಕಳಿಸಲಿಕ್ಕಿಲ್ಲ ಅದು ಅಂತೇಳಿ. ಹಾಗಾಗಿ ನಾನು ಇನ್ನು ಡಿಗ್ರಿ ಮಾಡಿ ಏನಾದರೂ ಕೆಲಸ ನೋಡೋದು ಅಂತ ಇದ್ದೆ. ನನಗೆ PUCಯಲ್ಲಿ ನಾನು ಎಣಿಸಲಿಲ್ಲ, ನನಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು. ಆವಾಗ 67% ಅಂದರೆ ಇವಾಗ ಭಾಳ ಒಳ್ಳೆ ಮಾರ್ಕ್, ಅದು ದೊಡ್ಡದು. 67 ಮಾರ್ಕ್ಸ್ ಸಿಕ್ಕಿದ ಮೇಲೆ ಅಲ್ಲೇ ನನಗೆ ಸ್ವಲ್ಪ ಜಾಸ್ತಿ ಕಲಿಯುವ, ಏನಾದರೂ ಅದೇ ಮೆಡಿಕಲ್ ಮಾಡುವ ಅಥವಾ ಇಂಜಿನಿಯರ್ ಮಾಡುವ ಅಂತ ಮನಸ್ಸಾಯಿತು. ಆದರೆ ಯಾರೂ ಇದು ಮನಸ್ಸು ಮಾಡಿದಾಗಿಲ್ಲ. ಕಡೆಗೆ ನನ್ನ ಕಸಿನ್ ಬ್ರದರ್ ಒಬ್ಬರಿದ್ದರು, ದೊಡ್ಡಮ್ಮನ ಮಗ. ಅವ್ರು ಹೇಳಿದರು, ನೀನು ಇದು ಮಾಡೋದಾದರೆ ನಾನು ಸಪೋರ್ಟ್ ಮಾಡ್ತೇನೆ, ಫೀಸ್ ಗೀಸ್ಗೆಲ್ಲ ಸಪೋರ್ಟ್ ಮಾಡ್ತೇನೆ ಹೇಳಿದೆ. ಹಾಗಾಗಿ ನಾನು ಆಯುರ್ವೇದ ಕಾಲೇಜ್ ಸೇರಿದೆ. PUC ಎಲ್ಲ ಇಲ್ಲಿ? PUC ನಾನು ಹುಟ್ಟಿದ್ದು ನನ್ನ ತಾಯಿ ಮನೆ ಪಾದೂರು ಕೊಲ್ಲಬೆಟ್ಟು, ಗೊತ್ತು ಪಾದೂರು. ತಂದೆ ಮನೆ ಇಲ್ಲಿ ಕೋಟೆಬೀಡು ಕಟ್ಪಾಡಿ. ನಾವು ಹುಟ್ಟಿದ್ದು ಅಲ್ಲಿ ಪಾದೂರಲ್ಲಿ, ತಾಯಿ ಮನೆಯಲ್ಲಿ. ಹುಟ್ಟಿದ ನಂತರ ಒಂದು 2 ವರ್ಷ ನಂತರ ನಾವು 5 ಮಂದಿ ಮಕ್ಕಳು, ಗಂಡು ಮಕ್ಕಳು. 5ರಲ್ಲಿ ನಮ್ಮ ಅಲ್ಲಿ ಬಿಟ್ಟರು ಅಜ್ಜಿಯೊಟ್ಟಿಗೆ. ಅದು ಯಾಕೆ ನನ್ನನ್ನೇ ಯಾಕೆ ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಲ್ಲಿದ್ದೆ. ಹಾಗಾಗಿ ಇಲ್ಲಿ ಕಟ್ಪಾಡಿಗೆ ನಾನು ಬರಲಿಲ್ಲ. ಮತ್ತು ಅಲ್ಲಿಂದಲೇ ನಾನು ದೊಡ್ಡವನಾಗಿ ಅಲ್ಲೇ ಶಾಲೆ ಹೋದೆ. ಅಲ್ಲಿ ಪಕ್ಕದಲ್ಲಿ ಕಳತೂರು ಶಾಲೆ. ಸಾಧಾರಣ ನಮಗೆ ಆವಾಗ 1.25 ಕಿಲೋಮೀಟರ್ ನಡಿಬೇಕು. ನಾವು 5 ವರ್ಷ 6 ವರ್ಷದಲ್ಲೇ ಅಷ್ಟು ನಡೀಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೆ ಬೆಳಿಗ್ಗೆ ಹೋಗೋದು, ಬುತ್ತಿ ಇಟ್ಕೊಂಡು ಹೋಗಿ ರಾತ್ರಿ ಸಾಯಂಕಾಲ ಬರೋದು. ಹಾಗೆ ಅಲ್ಲಿ 5ನೇ ಕ್ಲಾಸ್ವರೆಗೆ ಅಲ್ಲಿ ಕಲಿತೆ. 5ನೇ ನಂತರ ಶಿರುವ ಮಂಚಕಲ್ ಸೇಂಟ್ ಮೇರಿಸ್ ಕಾಲೇಜಿಗೆ ಹೋದೆ. ಅಲ್ಲಿ ಸಹ ಹಾಗೆ, ಅಲ್ಲಿ 1.5 ಕಿಲೋಮೀಟರ್ಗೂ ಜಾಸ್ತಿ ನಡೀಲಿಕ್ಕೆ ಉಂಟು. ಹಾಗಾಗಿ ಕಲಿಯೋದಕ್ಕೇನು ನಮಗೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಕೂಡು ಕುಟುಂಬ. ಹಾಗೆ ಎಲ್ಲರೂ ಒಂದು 7 ಮಂದಿ ಬೇರೆ ಸಹ ನನ್ನ ಮಾವನ ಮಕ್ಕಳೆಲ್ಲ ಅಲ್ಲಿ ಕಲಿತಾಯಿದ್ರು. ನಾನು ಸ್ವಲ್ಪ ಡೈಲಿ ಓದೋದೆಲ್ಲ ಭಾಳ ಕಮ್ಮಿ, ದಿನ ಓದೋದೆ ಅಂತ ಇಲ್ಲ. ಎಂತಂತಿದ್ರು ಎಕ್ಸಾಮ್ ಹತ್ತಿರ ಬರುವಾಗ ಮಾತ್ರ. ಅವರೆಲ್ಲ ಯಾವಾಗಲೂ ಓದ್ತಾಯಿದ್ರು, ಇಡೀ ದಿನ ಓದ್ತಾಯಿದ್ರು. ನಾನು ಬೇರೆ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ತಿದ್ದೆ.
ಈ ಕೃಷಿಯಲ್ಲಿ ಸಹ ಇರ್ತಿದ್ದೆ. ಈ ದನ ಸಾಕೋದು, ದನ ಹೊರಗೆ ಕಟ್ಟೋದು, ಒಳಗೆ ಕಟ್ಟೋದು, ಕೋಳಿ ಇದು ಮಾಡೋದು, ಅದೆಲ್ಲ ಮಾಡ್ತಿದ್ದೆ ನಾನು. ಅದರೊಟ್ಟಿಗೆ ಆಡಲಿಕ್ಕೆ ಸ್ವಲ್ಪ ಆಡಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಅಲ್ಲಿ ಸಮಯ ಇಲ್ಲ, ಅಂದರೆ ನಮಗೆ ಬರಲಿ ಹೋಗಿ ಶಾಲೆಯಿಂದ ಬರುವಾಗಲೇ ಕತ್ತಲೆ ಆಗ್ತದೆ. ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಆಡೋದು ಅದರಲ್ಲೆಲ್ಲ ಸ್ವಲ್ಪ ಕಮ್ಮಿ. 5 ಜನ ಸಹೋದರರು ಅಂತ ಹೇಳಿದ್ರಿ, ಉಳಿದವರು ಏನು ಮಾಡ್ತಿದ್ದಾರೆ ಈಗ? ಒಬ್ಬರು ಅದೇ ನಾ ಹೇಳಿದಲ್ಲ, ಅಣ್ಣ ಡಾಕ್ಟ್ರಾಗಿ MBBS ಡಾಕ್ಟ್ರು, ಅವರು ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇನ್ನೊಬ್ಬರು ಪೂನಾದವರು ಖುಷಿ ಬಯೋಟೆಕ್ಸ್ ಅಂತೇಳಿ ಒಂದು ಕಂಪೆನಿ, ಅವ್ರದ್ದು ಓನ್ ಕಂಪೆನಿ. ಮತ್ತು ಒಬ್ಬರು ಅವರು ಆಕ್ಸಿಡೆಂಟಲ್ಲಿ ತೀರುವುದರು ತಮ್ಮ. ಇನ್ನೊಬ್ಬರು ಶಿವಮೊಗ್ಗದಲ್ಲಿ ಹೋಟ್ಲು ಉದ್ಯಮಿ. ಈಗ ನೀವು BAMS ಮಾಡಿದ್ದೀರಿ, ಮಾಡಿ ದೊಡ್ಡ ಆಸ್ಪತ್ರೆ ಕಡೆಗೆ ಯಾಕೆ ಹೋಗಲಿಲ್ಲ? ನೀವು ಅದೇ ಒಂದು ಸಣ್ಣ ಕ್ಲಿನಿಕ್ ಆಗಿ. ಅದಂದರೆ ನಾನು BAMS ಮಾಡಿದ ಕೂಡಲೇ ಲಾಸ್ಟ್ ಫೈನಲ್ ಇಯರ್ನಲ್ಲಿ, ಅದು ನಾನು ಹೇಳಿದೆಲ್ಲ, ಡೈಲಿ ಓದೋದು ಸ್ವಲ್ಪ ಓದೋದೇ ಕಮ್ಮಿ. ಸಾಧಾರಣ ಫೈನಲ್ ಇಯರ್ ಲಾಸ್ಟ್ ಹೋಗುವ ಎಲ್ಲ ಓದುವ, ಎಕ್ಸಾಮ್ ಟೈಮಲ್ಲಿ ಓದಿ ಪಾಸ್ ಆಗುವ ಅಂತ. ಬಟ್ ಅದು ಟೈಮ್ ಸಾಕಾಗಲಿಲ್ಲ ನನಗೆ. ಹಾಗಾದರೆ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಯಿತು. ಹೋದ ಕೂಡಲೇ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸೀದಾ ಅಣ್ಣನಲ್ಲಿ ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಾಗ ಅಣ್ಣನಲ್ಲಿ ಒಟ್ಟಿಗೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಹೋದೆ. ಹಾಗೆ ತಗೊಳ್ತಿರುವಾಗ ಮತ್ತೆ 4 ತಿಂಗಳ ನಂತರ ಎಕ್ಸಾಮ್ ಕಟ್ಟಿ ಪಾಸ್ ಆದೆ. ಪಾಸಾಗಿ ಇಲ್ಲಿ 1 ವರ್ಷ ನಮ್ಮದು ಇಂಟರ್ನ್ಶಿಪ್ ಉಂಟು. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್, ನನ್ನ ಮುಂಚೆ ಪಾಸಾಗಿ ಹೋದವರು ಬ್ಯಾಂಗ್ಳೂರಲ್ಲಿದ್ದರು. ಅವರು ಇಲ್ಲಿ ಬನ್ನಿ, ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್, ಆವಾಗ ಒಂದು ಮಾಡರ್ನ್ ಮೆಡಿಸಿನಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಇತ್ತು, ಇಲ್ಲಿ ಬನ್ನಿ, ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿ ಅಂತ ಹೇಳಿದ್ರು. ಕಡೆ ನಾನು ಅಲ್ಲಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರು ಹೋಗಿ ಇಲ್ಲಿ ಯಾರ ಹತ್ರ ಎಂತ ಸಹ ಕೇಳಿಲ್ಲ, ನಾನೇ ಓನ್ ಬ್ಯಾಂಕಲ್ಲಿ ಲೋನ್ ಮಾಡಿ, ನಾನೇ ಕ್ಲಿನಿಕ್ ಓಪನ್ ಮಾಡಿ. ಅಂದರೆ ಅದು ನಮಗೆ ಕಾಲೇಜ್ ಇರೋದು 5 o'clockವರೆಗೆ ಮಾತ್ರ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡೋದು ಆಫ್ಟರ್ 5. ಹಾಗಾಗಿ ನಾನು ಅಲ್ಲಿ ದೀಪಾಂಜಲಿ ನಗರ ಅಂತ ಉಂಟು, ಅಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿದೆ, ನಮ್ಮ ಖರ್ಚಿಗೆಲ್ಲ ಬೇಕಲ್ಲ ಅಂತೇಳಿ. ಬ್ಯಾಂಗ್ಳೂರಲ್ಲಿ ಅಲ್ಲಿ ಸಾಧಾರಣ 1.5 ವರ್ಷ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇಲ್ಲಿ ಕಾಲೇಜಿಗೆ ಹೋಗ್ತಾಯಿದ್ದೆ. ಕಡೆ ಇಲ್ಲಿ ಅಂದರೆ ನಮ್ಮ ತಮ್ಮ ಒಂದು ರೂಮ್ ನೋಡಿದ್ದ ಕಟ್ಪಾಡಿಯಲ್ಲಿ, ಖಾಲಿ ರೂಮ್. ಅವರು ಆಲೋಚನೆ ಮಾಡಿದರು, ಅಣ್ಣ ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂತ. ಹಾಗೆ ಮನೆಯವರು ಸಹ ಪ್ರೆಷರ್ ಹಾಕಿದರು, ಅಲ್ಲಿ ಬೇಡ, ಬ್ಯಾಂಗ್ಳೂರೆಲ್ಲ ಬೇಡ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗುವಂತ ಇದ್ದೆ. ಇಲ್ಲಿ ಖಾಲಿ ಬಾಡಿಗೆ ಕೊಡ್ತಾ ಇದ್ದೇವೆ, ನೀವು ಬಾ ಇಲ್ಲಿ ಅಂತೇಳಿ. ಹಾಗೆ ನಾನು ಅಲ್ಲಿಂದ ಊರಿಗೆ ಬಂದು ಇಲ್ಲಿ ಕ್ಲಿನಿಕ್ ಓಪನ್ ಮಾಡಿದೆ. ಊರಿಗೆ ಬಂದ್ರಿ, ಊರಿಗೆ ಬಂದ ಮೇಲೆ ಕ್ಲಿನಿಕ್ ಶುರು ಮಾಡಿದ್ರಿ. ಆಮೇಲೆ ಅತಿ ಕಡಿಮೆ ಶುಲ್ಕ ತಗೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿದ್ರಿ. ಸರಿ, ಅದು ಯಾಕೆ ಒಂದು ಆರಂಭ? ಯಾಕೆಂದರೆ ನಾನು ಇಲ್ಲಿ 5.5 ವರ್ಷ ಇಲ್ಲಿಂದಲೇ ನಮ್ಮ ಕಟ್ಪಾಡಿಯಿಂದಲೇ ಕಾಲೇಜ್ ಹೋಗ್ತಿದ್ದೆ. ಮತ್ತು ಸಾಯಂಕಾಲ ಆಡೋದೆಲ್ಲ ಇತ್ತು, ಇಲ್ಲಿ ಎದುರು ಗ್ರೌಂಡು, ದೊಡ್ಡ ಗ್ರೌಂಡಲ್ಲಿ ಡೈಲಿ ಸಾಯಂಕಾಲ ಆಡ್ತಾಯಿದ್ದೆ. ಆಗ ತುಂಬ ಮಂದಿದ ಕಾಂಟ್ಯಾಕ್ಟ್, ಎಲ್ಲರೊಟ್ಟಿಗೆ ಬೆರೆಯುವುದು, ಆಡೋದು ಎಲ್ಲ ಒಳ್ಳೆ ಇದರಲ್ಲಿದ್ದೆ. ಮತ್ತು ನಾವು ಮುಂಚಿನಿಂದ ನಮ್ಮ ಕೆಲಸಕ್ಕೆಲ್ಲ ಬರ್ತಾಯಿದ್ದರು. ಅವರ ಕಷ್ಟ ಸಹ ನೋಡ್ತಾ ಇದ್ದೆ. ಅವರು ಭಾಳ ಕಷ್ಟದಲ್ಲಿ, ಅವರಿಗೆ ಅನ್ನ ಆಗ ದುಡ್ಡು ಕೊಡೋದಲ್ಲ, ಆಗ ನಾವು ಏನು ಭತ್ತ ಅಕ್ಕಿ ಎಲ್ಲ ಕೊಡೋದು, ಅವರು ಅದನ್ನು ಮಾರಿ ಅದರಲ್ಲಿ ಬೇರೆ ಇದೆಲ್ಲ ಮಾಡಬೇಕು ಅವರು. ಹಾಗೆ ಅದು ನನಗೊಂದು ಕಾನ್ಸೆಪ್ಟ್, ಅದೊಂದು ಇದಿತ್ತು. ಈಗ ನಾನು ಫಸ್ಟ್ ಕ್ಲಿನಿಕ್ ಇಟ್ಟು ಕೂಡಲೇ ನಮ್ಮ ದನಿ ಮಗ, ಅಂದರೆ ಆವಾಗ ನಮ್ಮ ಕೋಟೆ ಬಿಡು ದೊಡ್ಡ ಮಾತ್ರ, ಆಗ ಅವರೆಲ್ಲ ಕೆಲಸಕ್ಕೆ ಮುಂಚೆ ನಮ್ಮಲ್ಲಿ ಮಾಡ್ತಿದ್ದವರು ಬಂದಂದರೆ ನಮ್ಮ ಮನೆಯವರು ದನಿಯವ್ರ ಮಗ ಅಂತೇಳಿ ಬರ್ತಾಯಿದ್ರು. ಬರುವಾಗ ನನಗೆ ದಾಕ್ಷಿಣ, ಹಣ ತಗೊಳ್ಳೋದು ಬೇಕಾ ಬೇಡ ಅಂತ ಫಸ್ಟಿಗೆ. ಇಲ್ಲ ಸ್ವಲ್ಪ ತಗೊಳ್ಳಿ ಹೇಳ್ತು. ಕಡೆಗೆ ಅವ್ರು ಕೊಟ್ಟಷ್ಟು ತಗೊಳ್ತಾ ಇದ್ದೆ. ಕಡೆಗೆಲ್ಲ ಫ್ರೆಂಡ್ಸ್, ಆಗ ಸ್ವಲ್ಪ ನನಗೆ ದಾಕ್ಷಿಣ್ಯ ಜಾಸ್ತಿ. ಅದು ಮತ್ತೆ ಏನಂದರೆ ಕಂಟಿನ್ಯೂ ಆಗಿ ಹೋಯ್ತು. ಈಗ ನೀವು ಕಡಿಮೆ ಶುಲ್ಕದಲ್ಲಿ ಚಿಕಿತ್ಸೆ ಕೊಡ್ತಿದ್ದೀರಿ, ಅಂದರೆ ಈಗ ಮೆಡಿಸಿನ್ಗೆಲ್ಲ ರೇಟ್ ಕೂಡ ಜಾಸ್ತಿ ಆಗ್ತಾ ಉಂಟು. ಅಂದರೆ ಆ ವರ್ಷ ಶುರು ಮಾಡಿದ್ದಕ್ಕಿಂತ ಈಗೆಲ್ಲ ರೇಟ್ ಕೂಡ ಹೆಚ್ಚಾಗಿದೆ, ದುಬಾರಿ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ನಿಮಗೆ ಈಗ ಆರ್ಥಿಕ ಹೊರೆ ಬೀಳುವುದಿಲ್ಲ? ಅದೆಲ್ಲ ಆರ್ಥಿಕ ಹೊರೆ ಅಂದರೆ ನಮಗೆ ನಮ್ಮ ಇದಕ್ಕೆ ಬೇಕಾದಷ್ಟು ಮನೆಯಲ್ಲಿ ಉಂಟು. ಮತ್ತು ಒಂದು ಅಂದರೆ ಆರ್ಥಿಕ ಹೊರೆ ಬೀಳದಿರೋದ ಕಾರಣ ನಮ್ಮದು ಲಿವಿಂಗ್ ಸ್ಟೈಲ್ ವೆರಿ ಸಿಂಪಲ್, ಆಡಂಬರ ಜೀವನ ಎಲ್ಲ. ನನಗೆ ಹೋಗಿ ಕೆಲವು ಡಾಕ್ಟರ್ಸ್ ಇರ್ತಾರೆ, ಅವ್ರದ್ದೊಂದು ಎವ್ರಿ ಇಯರ್ ಒಂದು ಫಾರಿನ್ ಟೂರ್ ಅಂಥದ್ದೆಲ್ಲ ಒಂದು 1 ಲಕ್ಷ 2 ಲಕ್ಷ ಖರ್ಚು ಮಾಡುವ ಎಲ್ಲ ಕೆಲವರಲ್ಲಿ ಇರ್ತಾರೆ. ಈಗೆಲ್ಲ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನಾನು ಮುಂಚಿನಿಂದಲೂ ನಮ್ಮ ಫ್ಯಾಮಿಲಿ ಸಹ ಹಾಗೆ ಲೆಕ್ಕದ್ದು, ಬೇಕಾದರೆ ಮಾತ್ರ ಖರ್ಚು ಮಾಡೋದು. ಹಾಗಾಗಿ ನಾನು ನೀವು ಹೋಟ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಫ್ಯಾಮಿಲಿ ಟೂರ್ ಎಲ್ಲ ಹೋಗಲಿಲ್ಲ, ಭಾಳ ಕಮ್ಮಿ. ಅದಕ್ಕೆ ನನಗೆ ಫ್ಯಾಮಿಲಿ ಸಹ ಸಪೋರ್ಟ್ ಒಳ್ಳೆಯದಿತ್ತು. ಹಾಗಾಗಿ ಅದೊಂದು ನನಗೆ ಅನುಕೂಲ ಆಯಿತು. ಹಾಗಾಗಿ ಅದು ಅಲ್ಲಿಗೆ ಮೇಂಟೈನ್ ಆಗ್ತಾಯಿತ್ತು. ಹಾಗಾಗಿ ಹೊರೆ ಹೆಚ್ಚು ಬೀಳ್ತಾ ಇರಲಿಲ್ಲ. ನಿಮ್ಮ ಸೇವಾ ಇದರಲ್ಲಿ ನಿಮಗೆ ಯಾವುದಾದ್ರೂ ರೋಗಿಯದ್ದು ಘಟನೆ ತುಂಬ ಮನಸ್ಸಿಗೆ ತಾಗಿದೆ ಅಂತ ಯಾವುದಾದ್ರೂ ಉಂಟಾ? ಒಂದು ಪೇಷಂಟ್ ಬಂದಿತ್ತು ಚಂದ್ರನಗರದಿಂದ. ಆ ಮಗುವಿಗೆ ಕಫ ಜ್ವರ ಎಲ್ಲ ಜೋರು ಸಿವಿಯರ್ ಇತ್ತು.
ಅಂದರೆ ಕಮ್ಮಿಯಲ್ಲಿ ಅಂದರೆ ಒಂದು 200 ರುಪೀಸ್ ಆದರೂ ಮದ್ದು ಅವ್ರಿಗೆ ಒಳ್ಳೆ ಮದ್ದು ಗುಣ ಆಗಬೇಕಾದ್ರೆ ಕೊಡಬೇಕಿತ್ತು. ಅವ್ರ ಪರಿಸ್ಥಿತಿ ಅವರು ತಂದದ್ದು ಆವಾಗ ಸುಮಾರು ಸಮಯದ್ದು 20-30 ರೂಪಾಯಿನ ತಂದದ್ದು. ಇಲ್ಲಿ ನನಗೆ ಕೊಟ್ಟರು ಅವರಿಗೆ ಬಸ್ಸಿಗೆ ಹೋಗ್ಲಿಕ್ಕೆ ಕಷ್ಟ ಇತ್ತು. ಮತ್ತು ಮೆಡಿಕಲಿಗೆ ಹೋಗಿ ಅದು ಮದ್ದು ತಗೊಳ್ಳೇಬೇಕಿತ್ತು. ಕಡೆಗೆ ಎಂತ ಮಾಡೋದು, ಬಂದು 10 ಕಡೆಗೆ ನಾನೇ ದುಡ್ಡು ಕೊಟ್ರಿ. ಅದೊಂದು ನನಗೆ ಖುಷಿ. ನಿಮ್ಮದು ವೃತ್ತಿ ಜೀವನ ಆಯ್ತು. ಈಗ ಒಂದು ಆರೋಗ್ಯದ ಬಗ್ಗೆ ಕೇಳುವ ಅಂತ. ಈಗ ಜನರಲ್ಲಿ ಹೆಚ್ಚಾಗಿ ಕಾಣಿಸ್ತಿರುವ ಆರೋಗ್ಯ ಸಮಸ್ಯೆ ಯಾವುದು? ಲಿವಿಂಗ್ ಸ್ಟೈಲೇ ಚೇಂಜ್ ಆಗಿದೆ. ಪ್ರತಿಯೊಬ್ಬರು ಎಜುಕೇಟೆಡ್ ಪೀಪಲ್ ಎಲ್ಲ ಆನ್ಲೈನ್ ಇದೆ, ಯೂಟ್ಯೂಬಲ್ಲಿ ನೋಡ್ತಾರೆ, ಅದರಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ, ವಾಟ್ಸಪ್ಪೆಲ್ಲ ನೋಡ್ತಾರೆ. ಅವೇರ್ನೆಸ್ ಉಂಟು, ಬಟ್ ಲಿವಿಂಗ್ ಸ್ಟೈಲ್ ಚೇಂಜ್ ಉಂಟು. ಅವ್ರಿಗೆ ಏನು ತಿನ್ಬೇಕಂತ ಅದು ತಿಂತಾರೆ, ಯಾವುದಕ್ಕೂ ಇದು ಮಾಡೋದಿಲ್ಲ. ಯಾವುದು ಅದು ಸಿಕ್ಕಿ ಎಲ್ಲ ತಿಂತಾರೆ. ಶುಗರ್ BP ಅವರು ಸಹ ಅವರು ಹೇಳುವಾಗ ಹೇಳ್ತಾರೆ ನಾನೆಲ್ಲ ಚಪ್ಪೆ ತಿನ್ನೋದಂತ, ಸಿಕ್ಕಿದಾಗ ಎಲ್ಲ ತಿಂತಾರೆ. ಹಾಗೆ ಯಾರು ಆರೋಗ್ಯದ ಕಡೆಗೆ ಇದ್ದರೂ ಅದನ್ನು ಅನುಸರಿಸ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗಿ ನಮ್ಮ ಸ್ವಲ್ಪ ಆರೋಗ್ಯ ಹಾಳಾಗ್ತದೆ. ಈಗಿನ ರೋಗಗಳಿಗೆ ಆಯುರ್ವೇದಿಕ್ ಮೆಡಿಸಿನ್ಗಳು ಎಷ್ಟು ಪರಿಣಾಮಕಾರಿ? ಈಗಿನ ಈಗ ಆಯುರ್ವೇದ ಪರ್ಟಿಕ್ಯುಲರ್ ಅದೊಂದು ಇಫೆಕ್ಟ್ ಆಗಬೇಕಾದ್ರೆ ಅವ್ರದ್ದು ಲಿವಿಂಗ್ ಸ್ಟೈಲ್ ಚೇಂಜ್ ಮಾಡಬೇಕು, ಡಯಟಿಂಗ್, ಫುಡ್ಡು ಅದು ಆದರೆ ಮಾತ್ರ ಆಯುರ್ವೇದ ತಗೋದು. ಇವರು ಪಿಜ್ಜಾ ಬರ್ಗರ್ ತಿಂದು ಕೆಲವರು ಕುಡಿದು ಅಂತ ತೆಗೆದು ಅದು ಆಯುರ್ವೇದಕ್ಕೆ ಯೂಸೇ ಇಲ್ಲ. ಬಟ್ ಹೇಳುವಾಗ ಹೇಳ್ತಾರೆ ಎಂಚಿನ ಮರ ಆಯುರ್ವೇದಿಕ್ ಮರದ ದಾಲ ತಾಗಿಜೆ ಅಂತೇಳಿ. ಹಾಗೆ ಕಾರಣ ಅದು ಸಹ ಉಂಟು. ಮೇಯ್ನ್ ಪಥ್ಯ ಅದರಲ್ಲಿ, ಸೆಕೆಂಡ್ ಮದ್ದು. ಆಹಾರ ವಿಹಾರವೇ ಆಯುರ್ವೇದದಲ್ಲಿ ಮೇಯ್ನ್, ಅದರಲ್ಲೇ ಕಾಯಿಲೆ ಗುಣ ಆಗ್ತದೆ. ಈಗಿನ ಜನ್ರೇಷನ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದರೆ ಸ್ವಲ್ಪ ಜ್ವರವಲ್ಲಿ ಮೈಕೈ ನೋವು ಇರಲಿ ಪ್ಯಾರಾಸಿಟಮಾಲ್ ತಗೊಳ್ತಾರೆ. ಮತ್ತು ಏನು ಸ್ವಲ್ಪ ಶೀತ ಕೆಮ್ಮು ಬಂದರೆ ಆ್ಯಂಟಿಬಯೋಟಿಕ್ ತಗೊಳ್ತಾರೆ. ಡಾಕ್ಟರ್ ಬಳಿ ಹೋಗೋದಿಲ್ಲ, ಏನಿಲ್ಲ, ಸ್ವತಃ ಮೆಡಿಸಿನ್ ತಗೊಳ್ತಾರೆ. ಅದೆಷ್ಟು ಒಂದು ಅಡ್ಡ ಪರಿಣಾಮ ಬೀಳ್ಬೋದು? ಅದು ಅವರಿಗೆ ಗೊತ್ತಾಗಬೇಕದು. ಸಾಧಾರಣ ಎಲ್ಲ ಇದರಲ್ಲಿ ಮೀಡಿಯಾದಲ್ಲಿಯೂ ಎಲ್ಲದರಲ್ಲೂ ಬರ್ತದೆ, ನೀವು ನಿಮ್ಮಷ್ಟಕ್ಕೆ ಔಷಧಿ ತಗೊಳ್ಬೇಡಿ ಅಂತೇಳಿ, TV ಅದರಲ್ಲಿ ಎಲ್ಲದರಲ್ಲಿ ಬರ್ತದೆ. ಮತ್ತು ಕೆಲವರು ಈಗ ಒಂದು ಪ್ರಿಸ್ಕ್ರಿಪ್ಷನ್ ಇರ್ತದೆ ಪೀಡಿಯಾಟ್ರಿಷಿಯನ್ ಕೊಟ್ಟದ್ದು, ಅವರು 1 ತಿಂಗಳ ಹಿಂದೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸಿಂಪಲ್ ಜ್ವರ ಬಂದರೂ ಇವರು ಅದೇ ಫುಲ್ ಫಾಲೋ ಅಪ್ ಮಾಡಿ ಆ್ಯಂಟಿಬಯೋಟಿಕ್ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಇವರು ಸಹ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆ. ಅನ್ನೆಸೆಸರಿ ಅದನ್ನು ತಿನ್ನಿಸ್ತಾರೆ. ನಿಜವಾಗಿ ಅಲ್ಲಿ ಅವರು ಕಫ ಕೆಮ್ಮು ಜ್ವರ ಎಲ್ಲ ಒಟ್ಟು ಜೋರಿರುವಾಗ ಒಂದು ಒಳ್ಳೆ ಮೆಡಿಸಿನ್ ಎಲ್ಲ ಕೊಟ್ಟಿರ್ತಾರೆ, ಆ್ಯಂಟಿಬಯೋಟಿಕ್ಸ್ ಎಲ್ಲ. ಬಟ್ ಇವರು ಸಿಂಪಲ್ ಆರ್ಡಿನರಿ ಚೂರು ಜ್ವರ ಬಂದರೆ ಶೀತ ಏನಾದ್ರು ಬಂದಿದ್ದರೆ ಅದೇ ಲೆಟರ್ ಇಟ್ಕೊಂಡು ಹೋಗಿ ಮೆಡಿಕಲಲ್ಲಿ ತಗೊಂಡು ಅವರಷ್ಟಕ್ಕೆ ತಗೊಳ್ತಾರೆ. ಅದೇ ಡಾಕ್ಟರ್ ವೆಚ್ಚ ಅದೊಂದು ದುಡ್ಡು ಉಳಿತದೆ. ಇಲ್ಲಿ ಹೆಲ್ತ್ಗೆ ಹಾಳಾಗ್ತದೆ ಅಂತ ಅದು ಗೊತ್ತಿಲ್ಲ. ಹೌದು, ಅಲ್ಲಿ ಹೋಗಿ ನಾವು ಕ್ಯೂನಿ ಕೂತ್ಕೊಳ್ಬೇಕು, ಮತ್ತು ಅವರಿಗೆ ಅಷ್ಟು ಕೊಡಬೇಕು, ಪುನಃ ಅಲ್ಲಿ ಇನ್ವೆಸ್ಟಿಗೇಷನ್ಗೆಲ್ಲ ಬರೀತಾರೆ. ಅದೆಲ್ಲ ಯಾಕೆ ಅಂತೇಳಿ ಅವರಷ್ಟಿಗೆ ಮದ್ದು ತಗೊಂಡು ಹೆಲ್ತ್ ಹಾಳು ಮಾಡ್ಕೊಳ್ತಾರೆ. ಈಗಿನ ಸಮಯದಲ್ಲಿ ಜನರಲ್ಲಿರುವ ಆರೋಗ್ಯದ ಬಗ್ಗೆ ದೊಡ್ಡ ತಪ್ಪು ಕಲ್ಪನೆ ಯಾವುದೇ ಅದು ಮೀಡಿಯಾದವರೇ ಇದು ಮಾಡೋದು. ಕೆಲವು ಡಾಕ್ಟರ್ಸ್ನವರು ಒಂದು ಹೇಳೋದು, ಇನ್ನೊಂದು ಡಾಕ್ಟರ್ಸ್ನವರು ಬೇರೆ ಹೇಳೋದು. ಕೆಲವು ಪೇಪರಲ್ಲಿ ಬರೋದು ಮೊಟ್ಟೆ ಅಷ್ಟು ವಿಷ ಇಲ್ಲ, ಮೊಟ್ಟೆ ತಿನ್ನಬಾರ್ದು ಅಂತೇಳಿ. ಇನ್ನೊಬ್ಬರು ಇನ್ನೊಂದು ಹೇಳೋದು ಹಾಲು ವಿಷ, ಹಾಗೆ ಒಂದು ಹೇಳ್ತಾರೆ. ಮತ್ತು ನಾವು ಎಂತಂದರೆ ನಾವು ಹಿಂದಿನಿಂದ ಏನು ತಿಂತಾ ಇದ್ದೆ, ಯಾವ ಇದು ಮಾಡ್ತಿದ್ದೆ, ಅದು ಬೆಸ್ಟ್. ಒತ್ತಡ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆಯುರ್ವೇದ ಏನು ಸಲಹೆ ನೀಡುತ್ತದೆ? ಮುಖ್ಯವಾಗಿ ಒಂದು ಪ್ರಾತಃ ಕಾಲ ಹೇಳುವುದು ಫಸ್ಟ್ ಪಾಯಿಂಟ್ ಅದೇ. ಆಮೇಲೆ ಒಂದು ದಿನಚರಿ ಏನುಂಟು ಅದನ್ನು ಮಾಡಿ, ಒಂದು ಗ್ಲಾಸ್ ನಾವು ಖಾಲಿ ಹೊಟ್ಟೆಯಲ್ಲಿ ಉಗುರು ಬಿಸಿ ನೀರು ಕುಡಿದು ಸ್ವಲ್ಪ ವಾಕಿಂಗ್ ಮಾಡಬೇಕು. ಅಥವಾ ಯೋಗಾಸನ ಅಂದರೆ ಅದರಲ್ಲಿ ಎಲ್ಲ ಬಂತು, ಮೆಡಿಟೇಷನ್ ಬಂತು, ಪ್ರಾಣಾಯಾಮ ಅಂದರೆ ಅದು ನಮ್ಮ ಸಾಧಾರಣ ಎಲ್ಲ ಕಾಯಿಲೆಗೂ, ಮಾನಸಿಕ ನೆಮ್ಮದಿಗೆ ಮತ್ತು ಒಳ್ಳೆ ನಿದ್ದೆ ಬರೋದಕ್ಕೆ ಎಲ್ಲಕ್ಕೂ ನಮ್ಮದು ಪ್ರಾಣಾಯಾಮ ಬಹಳ ಒಳ್ಳೆಯದಾಗ್ತದೆ. ಅದರೊಟ್ಟಿಗೆ ಯೋಗಾಸನ ಬೇರೆ ಮಾಡಿದರೆ ಅದು ಫಿಸಿಕಲ್ ಫಿಟ್ನೆಸ್ ಎಲ್ಲ ಇದಕ್ಕೂ ಒಳ್ಳೆಯದು. ನಿಜವಾಗಿ ನಮ್ಮ ಆರೋಗ್ಯ ಒಳ್ಳೆ ಮೇಂಟೈನ್ ಮಾಡಬೇಕಾದ್ರೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಆದರೂ ಯೋಗಾಸನ ಮಾಡಬೇಕು. ಅರ್ಧ ಗಂಟೆ ಯೋಗಾಸನ ಮಾಡಲೇಬೇಕು, ಮಾಡಿದರೆ ಎಲ್ಲದಕ್ಕೂ ಒಳ್ಳೆಯದು. ಮತ್ತು ಆದಷ್ಟು ತರಕಾರಿ ತಿನ್ನೋದಂದರೆ ಮಾರ್ಕೆಟಿನ ತರಕಾರಿ ತಿಂದರೆ ಅದರಲ್ಲಿ ಎಷ್ಟು ಒಳ್ಳೆಯದುಂಟು ಅಷ್ಟೇ ಕೆಡುಕು ಸಹ ಉಂಟು. ಅಲ್ಲಿ ನೋಡುವಾಗ ಹಸಿರು ಕಾಣ್ತದೆ, ಅದನ್ನು ನಾವು ತಿಂತೇವೆ. ಅದಲ್ಲದೇ ಸಾಧ್ಯ ಉಂಟು ಈಗಿನ ಕಾಲದಲ್ಲಿ. ಅದಕ್ಕೆ ಬಿಗಿನಿಂಗ್ ಈಗ ಒಂದು ಕಾಲಿಫ್ಲವರ್ ಆಗಬೇಕಾದ್ರೆ ಸ್ಟಾರ್ಟಿಂದಲೇ ಅದಕ್ಕೆ ಸ್ಪ್ರೇ ಮಾಡ್ತಾ ಇರ್ತಾರೆ, ಇಲ್ಲದ್ರೆ ಹುಳಬಿಂದ ಅದು ಆಗೋದಿಲ್ಲ, ಅವರಿಗೆ ಲಾಸ್ ಆಗ್ತದೆ. ಆ ಲಾಸ್ ಮೇಂಟೈನ್ ಮಾಡಲಿಕ್ಕೆ ಅವರು ಸ್ಟಾರ್ಟಿಂದಲೇ ಸ್ಪ್ರೇ ಮಾಡ್ತಾರೆ. ಈಗ ಅದೇ ಜನರಿಗೆ ಫಾಸ್ಟ್ ಫುಡ್ ತಿನ್ನುವುದಾ ಇದು ತಿನ್ನುವುದಾ ಅಂತ ಆಗ್ತದೆ, ಒಂದೇ ರೀತಿ ಕಾಣ್ತಾ ಉಂಟಾ ಅಂತ. ಹೌದು, ಅದು ಎಲ್ಲ ಕಲಬೆರಕೆ. ಈಗ ಎಲ್ಲದರಲ್ಲೂ ಕಲಬೆರಕೆ.
ತರಕಾರಿ ಬಗ್ಗೆ ಮಾತಾಡಿದ್ರಿಂದ ನೀವು ಕೃಷಿಕರು ಕೂಡ ಹೌದು. ಹೌದು. ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಉಂಟಂತ ಕೇಳಿಪಟ್ಟಿದ್ದೆ. ಅದು ಆಸಕ್ತಿ ಹೇಗೆ ಬಂತು ನಿಮ್ಗೆ? ಹಾಗೆ ನಾನು ಹೇಳಿದೆ ಅಲ್ಲ, ನಾನು ಅಜ್ಜಿ ಮನೆಯಲ್ಲಿ ಇರುವಾಗ ಅಲ್ಲಿ ಮಾವನವರು ಅದು ಕೃಷಿಯೇ ಮಾಡೋದು. ನಮಗೆ ಅಲ್ಲಿ 365 ದಿವಸದಲ್ಲಿ 300 ದಿವಸ ತರಕಾರಿ, ಮನೆಯಲ್ಲಿ ಬೆಳೆಸಿದ ತರಕಾರಿ. ಪೇಟೆಯಿಂದ 5 ಪೈಸೆದ್ದು ತರೋದಿಲ್ಲ. ಏನು ಮನೆಯಲ್ಲಿ ಬೆಳೆಸ್ತೇವೆ ಅದು ಎಲ್ಲ ಐಟಮ್ ಬೆಳೆಸ್ತಾರೆ. ಅದು ನಾನು ನೋಡ್ತಾ ಇದ್ದೆ. ನಾನು ಸಹ ಕೆಲವು ಸಲ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಸಹ ಅದರಲ್ಲಿ ಮಾಡ್ತಾ ಇದ್ದೆ. ಮತ್ತು ನಾನು BMS ಮಾಡಲಿಕ್ಕೆ ಇಲ್ಲಿ ಬಂದೆ. ಇಲ್ಲಿ ಪಾಪ ಅವರ ಕೃಷಿಯೇ, ಅವರು ಅವರಷ್ಟಕ್ಕೆ ಮಾವಿನ ಮರಕ್ಕೆ ಕಸಿ ಕಟ್ಟಿ ಸಾಧಾರಣ 10-40 ವೆರೈಟಿದು ಮಾವಿನಕಾಯಿ ಎಲ್ಲೆಲ್ಲಿಂದ ಕಸಿ ಕಟ್ಟಿ ತಂದು ಇಲ್ಲಿ ನೆಟ್ಟಿದ್ದಾರೆ ಅವರೇ ಸ್ವಂತ. ಮತ್ತು ಒಳ್ಳೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು. ಅದು ಸ್ವಲ್ಪ ನೋಡಿ ನನಗೆ ಸಹ ಒಂದು ಸ್ವಲ್ಪ ಕೃಷಿಯಲ್ಲಿ ಇಂಟ್ರೆಸ್ಟ್ ಬಂತು. ಹಾಗಾಗಿ ಈಗ ನಾನು ಮನೆಗೆ ಬೇಕಾಗುವ ತರಕಾರಿ ಸಾಧಾರಣ ಇಲ್ಲಿ ನಾನೇ ಬೆಳೆಸ್ತೇನೆ ಗ್ರೋ ಬ್ಯಾಗಲ್ಲಿ. ಇದು ಅಂದರೆ ಇದು ಮೆಡಿಸಿನ್ ಫ್ರೂಟ್ಸ್ ಎಲ್ಲ ಎಂತಾದರೂ ಉಂಟು ಅದರಲ್ಲಿ? ಬೆಳೆಸ್ತಾರೆ ಎಲ್ಲ ಆಲ್ಮೋಸ್ಟ್ ಸಾಧಾರಣ ಎಲ್ಲ ಅದು ವಿಟಮಿನ್ಸ್ ಎಲ್ಲ ಇರುವಂಥದ್ದೇ. ಎಲ್ಲ ಫ್ರೂಟ್ಸ್ ಇರಲಿ, ಎಲ್ಲ ವಿಟಮಿನ್ಸ್ ಇರುವಂಥದ್ದು, ಎಲ್ಲ ಹೆಲ್ತಿಗೆ ಭಾಳ ಒಳ್ಳೆಯದು. ಅದು ನಾವೇ ಬೆಳೆಸಿ ನಾವೇ ತಿಂದರೆ ಅದರಷ್ಟು ಒಳ್ಳೆಯದು ಯಾವುದಿಲ್ಲ. ಈಗ ವಿಟಮಿನ್ ಸಿ ನಮ್ಮ ಜೀವಕ್ಕೆ ತುಂಬ ಅತ್ಯಗತ್ಯ ಅಂತ ಹೇಳ್ತಾರೆ. ಯಾವುದ್ರಲ್ಲೆಲ್ಲ ವಿಟಮಿನ್ ಸಿ ಸಿಗ್ಬೋದು ನಮಗೆ? ಕಿತ್ತಳೆ, ಇದು ಲಿಂಬೆ ಎಲ್ಲ ಅದು ಸಾಧಾರಣ ಈ ಹುಳಿ ಟೇಸ್ಟ್ ಇರುವಂಥದ್ರಲ್ಲಿ ವಿಟಮಿನ್ ಸಿ ಇರ್ತದೆ. ನೆಲ್ಲಿಕಾಯಲ್ಲಿ ಒಳ್ಳೆ ವಿಟಮಿನ್ ಸಿ ಹೈಯೆಸ್ಟ್ ಇರೋದು ನೆಲ್ಲಿಕಾಯಲ್ಲಿ. ಫ್ರೂಟ್ಸಲ್ಲಿ ಸಾಧಾರಣ ಆಲ್ಮೋಸ್ಟ್ ವಿಟಮಿನ್ ಸಿ ಎಲ್ಲದರಲ್ಲಿ ಫ್ರೂಟ್ಸಲ್ಲೂ ಇರ್ತದೆ. ಬೇರೆ ಫ್ರೂಟ್ಸ್ ಇದರಲ್ಲಿ ಬೇರೆ ಸಹ ಇರ್ತದೆ. ನಿಮ್ಮ ದಿನನಿತ್ಯದ ಜೀವನ ಶೈಲಿ ಹೇಗೆ ಉಂಟು ಅಂದರೆ? ನಾನು ಸ್ವಲ್ಪ ಹೇಳೋದು ಸ್ವಲ್ಪ ಲೇಟ್, ಆದರೆ ಈಗ ನನಗೆ ಸ್ವಲ್ಪ ಬೇಗ ಹೇಳ್ಬೇಕಾಗ್ತದೆ. ನಾನಂದರೆ ಈ ಫೆಬ್ರವರಿ ನಂತರ ಪ್ರತಿಯೊಂದು ಹೂವಿನ ಗಿಡಕ್ಕೂ ಒಂದು 10-50 ಹೂವಿನ ಗಿಡ ಉಂಟು. ಮತ್ತು ತರಕಾರಿ ಗ್ರೋ ಬ್ಯಾಗಲ್ಲಿ ಬೆಳೆಸೋದೊಂದು 10-20 ವೆರೈಟಿದು ಉಂಟು. ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ನನ್ನ ಇದು ಕೆಲಸ ಎಲ್ಲ ಮುಗಿಸಿ ಎಲ್ಲ ಗಿಡಗಳಿಗೆ ನೀರು ಹಾಕೋದು, ಎಲ್ಲ ಕ್ಲೀನಿಕ್ ನೀರು ಹಾಕಿ ಆಮೇಲೆ ನನಗೆ 9 ಗಂಟೆ ಕ್ಲಿನಿಕ್ ಹೊರಡಬೇಕು. 8-8:15 ಅದೆಲ್ಲ ಕೆಲಸ ಆಗಬೇಕು. ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ಮತ್ತು ಟಿಫಿನ್ ಮಾಡಿ 9 ಗಂಟೆ 9:10ಕ್ಕೆ ಕ್ಲಿನಿಕ್ನಲ್ಲಿ ಇರ್ತೇನೆ ನಾನು. ಆಮೇಲೆ 1 ಗಂಟೆಗೆ ಬರೋದು. 1ರಿಂದ 3 ಗಂಟೆವರೆಗೆ ರೆಸ್ಟ್. ಮತ್ತು ರಾತ್ರಿ ಸಹ ಸ್ವಲ್ಪ ಕೆಲಸ ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡೋದು ಉಂಟು ತರಕಾರಿ ಇದೆಲ್ಲ. ಸಂಡೇ ಅಂತೂ ಇದೆ ತರಕಾರಿ ಮಾಡೋದು ಕೆಲಸ. ಸಂಡೇ ತರಕಾರಿ ಅಂತ ಹೇಳಿದ್ರಿ, ಆದರೆ ಕೆಲವೊಮ್ಮೆ ನಿಮ್ಮ ಮನೆಗೂ ಕೂಡ ಹುಡ್ಕೊಂಡು ಬರ್ತಾರೆ ರೋಗಿಗಳು, ಆಗ? ಹೌದು, ಅದು ನಾನು ಎನಿ ಟೈಮ್ ಇಷ್ಟವರೆಗೆ ಫೋನ್ ಕಾಲ್ ಎತ್ತದ್ದು ಯಾವುದು ಇಲ್ಲ. ಎನಿ ಟೈಮ್ ಯಾವಾಗ ಬೇಕಾದರೆ ಮಾಡಲಿ. 2 ಗಂಟೆಗೆ ಮಾಡ್ಬೋದು, 4 ಗಂಟೆ ರಾತ್ರಿ ಮಿಡ್ ನೈಟ್ ಮಾಡಿದ್ರು ಫೋನ್ ಕಾಲು ನಾನು ಯಾವಾಗಲೂ ರಿಸೀವ್ ಮಾಡ್ತೇನೆ. ಮತ್ತು ಯಾವಾಗಲೂ ಮೆಡಿಸಿನ್ ಬಂದರೆ ಬೆಲ್ ಹಾಕಿದ ಕೂಡಲೇ ನಾನು ಹೋಗಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತೇನೆ ಎನಿ ಟೈಮ್. ಸಂಡೇ ಅಂತಲ್ಲ, ಬೇರೆ ಟೈಮ್ ಬರ್ತಾರೆ. ಈಗ ಸ್ವಲ್ಪ ಕಮ್ಮಿ, ಮುಂಚೆಲ್ಲ ಮನೆಗೆ ಬರೋ ಪೇಷಂಟೇ ಜಾಸ್ತಿ. ಇಷ್ಟೆಲ್ಲ ಹೊರತುಪಡಿಸಿ ನೀವು ಸಾಮಾಜಿಕ ಕಾರ್ಯಕ್ರಮದಲ್ಲೂ ಕಂಡು ಬರ್ತೀರಿ, ಅದಕ್ಕೆಲ್ಲ ಟೈಮ್ ಹೇಗೆ ಸಿಗ್ತದೆ ನಿಮಗೆ? ಅದೇ ನಾನೊಂದು JCL ಅಧ್ಯಕ್ಷನಾಗಿದ್ದಾಗ ನಾನು JCL ಒಳ್ಳೆಯ ಸಮಾಜ ಸೇವೆಲ್ಲ ಪ್ರೋಗ್ರಾಮ್ ಮಾಡಿದೆ. ಆಗ ನಮ್ಮ ಝೋನ್ ಪ್ರೆಸಿಡೆಂಟ್ ಹೇಳಿದರು, ಒಂದು ಸಮಯ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಅವಾರ್ಡ್ ತಗೊಳ್ಳೋದಾದರೆ, ಒಂದು ಒಳ್ಳೆ ಕೆಲಸ ಸಮಯ ಮಾಡೋದಾದರೆ ನಮಗೆ ರೋಲ್ ಮಾಡೆಲ್ ಡಾಕ್ಟರ್ UK ಶೆಟ್ಟಿ ಅಂತ ಹೇಳಿದ್ರು, ನಮ್ಮ ZP. ಯಾಕೆಂದರೆ ನಾನು ಬ್ಯುಸಿ ಇದ್ದೆ, ಆದರೂ JCL ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಆಗಿ ನನಗೆ ಝೋನಲ್ಲಿ ಬೆಸ್ಟ್ ಪ್ರೆಸಿಡೆಂಟ್ ಅಂತ ಅವಾರ್ಡ್ ಸಿಕ್ಕಿದೆ. ಎಲ್ಲ ಇದಕ್ಕೂ ಅಟೆಂಡ್ ಆಗ್ತಿದ್ರಿ? ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಆಗೋದು. ನಾನು ಮಿಡ್ನಲ್ಲಿ ಕೆಲವು ಏನು ಪ್ರೋಗ್ರಾಮ್ ಒಳ್ಳೆ ಕೆಲಸ ಇದ್ದರೆ, ಕೆಲವು ಸಮಾಜ ಸೇವೆ ಇದ್ದರೆ ಅದರಲ್ಲಿ ಸಹ ಮಾಡ್ತಾಯಿದ್ದೆ. ಮತ್ತು ನಾನು ಸಂಘ ಸಂಸ್ಥೆಯಲ್ಲಿ ತುಂಬ ತೊಡಗಿಸಿಕೊಂಡಿದ್ದೇನೆ. ಯಾವುದು ರೋಟ್ರಿಯಲ್ಲಿ JC ಪ್ರೆಸಿಡೆಂಟ್ ಆಗಿದ್ದೆ, ರೋಟ್ರಿಯಲ್ಲಿ ಪಲ್ಸ್ ಪೋಲಿಯೋ ಚೇರ್ಮ್ಯಾನ್, ಮತ್ತೊಂದು 4 ವರ್ಷ ಜನರಲ್ ಪ್ರಾಕ್ಟೀಸಿನ ಟ್ರಸ್ಟ್ ರಿಜಿಸ್ಟರ್ಡ್ ಕಾಪು ಇದರಲ್ಲೊಂದು ಪ್ರೆಸಿಡೆಂಟ್ ಆಗಿದ್ದೆ. ಮತ್ತು ನಮ್ಮದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಉಡುಪಿ ತಾಲೂಕು ಅದರದ್ದು ಪ್ರೆಸಿಡೆಂಟ್ ಆಗಿದ್ದೆ. ಹಾಗೆ ಎಲ್ಲ ಸಂಘ ಸಂಸ್ಥೆಯಲ್ಲಿ ಇದ್ದೇನೆ. ಈಗ ನೀವು ಆಯುರ್ವೇದಿಕ್ ಡಾಕ್ಟರ್ ಆಗಿರುವ ಕಾರಣ ನಾನು ಕೇಳ್ತಿರೋ ಪ್ರಶ್ನೆ ಅಂದರೆ, ಅಲೋಪತಿ ಮತ್ತು ಆಯುರ್ವೇದಿಕನ್ನು ಮಿಕ್ಸ್ ಮಾಡಿ ಕೊಡ್ಬೋದಾ ರೋಗಿಗೆ? ನಿಜವಾಗಿ ಅದರ ಬಗ್ಗೆ ಸರ್ಕಾರ ಒಂದು ಮನಸ್ಸು ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಉಂಟು. ಅದನ್ನು ಎರಡು ಸಹ ಕಂಬೈಂಡ್ ಆಗಿ ಯಾವುದಕ್ಕೆ ಕೊಡಬೇಕಾಗದು ರಿಸರ್ಚ್ ಆಗಬೇಕು. ರಿಸರ್ಚ್ ಆಗಿ ಇದಾಗಬೇಕು. ಎರಡೂ ಟೀಮ್ನವ್ರು ಮನಸ್ಸು ಮಾಡಿ ರಿಸರ್ಚ್ ಮಾಡಿದರೆ ಅದೊಂದು ಒಳ್ಳೆ ಇಫೆಕ್ಟಿವ್ ಮೆಡಿಸಿನ್ 100%. ಅಂದರೆ ಅದರಿಂದ ಹೆಚ್ಚು ಬೆನಿಫಿಟ್ ಸಿಗ್ತದೆ. ಒಬ್ಬ ಆರೋಗ್ಯವಾಗಿ ಇರಲಿಕ್ಕೆ ಒಬ್ಬನ ಜೀವನ ಶೈಲಿ ಹೇಗಿರಬೇಕಾಗ್ತದೆ? ಅದೇ ಒಂದು
ಬೆಳಿಗ್ಗೆ ಪ್ರಾತಃ ಕಾಲ ಏಳುವುದು, ಅದು ಹೇಳಿದೆ ನಾನು, ಯೋಗಾಸನ ಮಾಡೋದು. ಮತ್ತು ಡಯಟಿಂಗ್ ಅಂದರೆ ಲಿಮಿಟೆಡ್ ಅದು ಫುಡ್ಡು. ಬೆಳಗಿನ ಬ್ರೇಕ್ಫಾಸ್ಟ್ ಒಳ್ಳೇದಿರಬೇಕು, ರಾಜನಾಗೆ. ಮಧ್ಯಾಹ್ನದ್ದು ಮಂತ್ರಿಯಾಗಿ ಅಂತ ಹೇಳ್ತಾರೆ, ರಾತ್ರಿದ್ದು ಸೇವಕನಾಗೆ ಅಂತೇಳಿ. ರಾತ್ರಿ ಲೈಟ್ ಎಷ್ಟು ಕಮ್ಮಿ ತಗೊಂಡು ಅಷ್ಟು ಒಳ್ಳೆಯದು. ಆದಷ್ಟು ಬೇಗ ಊಟ ಮಾಡಿ ಮಲಗೋದೇ ಒಳ್ಳೆಯದು. 8-8:30 ಅಂತ ಊಟ ಮಾಡಿದರೆ ಒಳ್ಳೆಯದು ಅದಕ್ಕಿಂತ ಮುಂಚೆ. ಮತ್ತು ಫ್ರೈಡ್ ಅಂಥದ್ದೆಲ್ಲ ತಿನ್ನಬಾರ್ದು. ಆದರೆ ಈಗ ಏನಾಗಿದೆ ಅಂದರೆ ಲೇಟ್ ನೈಟ್ ಪಾರ್ಟೀಸ್ ಎಲ್ಲ ಹೆಚ್ಚಾಗಿದೆ. ಜನರು ಅಂದರೆ ವೀಕೆಂಡಲ್ಲಿ ಅಂದರೆ ಎಲ್ಲ ಫ್ರೈಡ್ ಐಟಮೇ ತಿಂತಾರೆ. ಅವ್ರಿಗೆ ಏನು ಹೇಳ್ತೀರಿ? ಅಲ್ಲ, ಅದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಂತ ಹೇಳಬೇಕಷ್ಟೇ. ಮತ್ತು ಈಗ IT-BT ಅವರು, ಅವರಿಗೆ ವರ್ಕ್ ಪ್ರೆಷರ್ ತುಂಬ ಇರ್ತದೆ. ಸೋಮವಾರದಿಂದ ಶನಿವಾರ ಒಂದು ವೀಕೆಂಡ್ ಕೂಡ ಅವರೊಂದು ಗೂಡಿನಿಂದ ಹಾಕಿ ಬಿಟ್ಟಾಗೆ ಆಗ್ತದೆ. ಹಾಗಾಗಿ ಅವರು ಅದಕ್ಕೆ ಕಾಯ್ತಾ ಇರ್ತಾರೆ, ಅದು ಯಾವಾಗ ರಜೆ ಬರ್ತದೆ, ಯಾವಾಗ ನಾವು ಎಂಜಾಯ್ಮೆಂಟ್ ಮಾಡೋದು ಅಂತೇಳಿ. ಅವರಿಗೆ ಸಿಗೋದು ಆವಾಗಲೇ ಒಂದು ಎಂಜಾಯ್ಮೆಂಟ್ ಮಾಡಲಿಕ್ಕೆ. ಹಾಗಾಗಿ ಅವರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ಈಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಎಲ್ಲ ಹೆಚ್ಚಾಗ್ತಾ ಉಂಟು. ಅದಕ್ಕೆ ಕಾರಣ ಕೇವಲ ಆಹಾರ ಶೈಲಿ ಮಾತ್ರವಾ, ಮಾನಸಿಕ ಒತ್ತಡ ಕೂಡ ಆಗಿದೆ? ಅದರಲ್ಲಿ ಎರಡು ಸಹ ಸೇಮ್, ಅದು ಎರಡು ಸಹ ಒಟ್ಟೊಟ್ಟಿಗೆ ಹೋಗ್ತದೆ. ಆಹಾರ ಶೈಲಿ ಸಹ ಹೋಗ್ತದೆ, ಪ್ರೆಷರ್ ಹೇಳಿದೆ ಅಲ್ಲ, ಮಾನಸಿಕ ಒತ್ತಡ. ಈಗ ಪ್ರತಿಯೊಬ್ಬರಿಗೂ ಒತ್ತಡ ಜಾಸ್ತಿ. ಅವ ಹಾಗೆ ದುಡ್ಡು ಮಾಡಿದ್ದಾನೆ, ನಾನು ಮಾಡಬೇಕು, ಅವ ಇದು ಮಾಡಿದ್ದಾನೆ. ಮತ್ತು ಕೆಲವರು ಅಂದರೆ ಮೊಮ್ಮಕ್ಕಳ ಮರಿಮಕ್ಕಳವರೆಗೆ ದುಡ್ಡು ಮಾಡಿ ಇಡಬೇಕಂತೇಳಿ ಮಂಡೆಯಲ್ಲಿ ಅದೇ ಇರ್ತದೆ. ಇಲ್ಲಿ ಅವ್ರ ಹೆಲ್ತ್ ಹಾಳಾದರೂ ಅಡ್ಡಿಲ್ಲ, ಅದೊಂದು ಇರ್ತದೆ. ಅದಕ್ಕೆಲ್ಲ ಮತ್ತು ಅದೇ ಫುಡ್ಡು ಐಟಮ್ ತಿನ್ನೋದು ಅಂಥದ್ದೆಲ್ಲ ಯಾರೂ ಜಾಗ್ರತೆ ಮಾಡೋದಿಲ್ಲ. ಎಲ್ಲ ತಿನ್ನುವಂಥ ಮನಸ್ಸಿದ್ಕೊಳ್ಳಿ ಎಲ್ಲ ತಿಂತಾರೆ. ಈಗೊಂದು ಮತ್ತೊಂದು ಸಮಸ್ಯೆ ಅಂದರೆ ಫ್ಯಾಟಿ ಲಿವರ್. ಅಂದರೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗಿಂತ ಸಹ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಉಂಟು. ಅದು ಹೇಗೆ? ಅದೇ ಫ್ರೈಡ್ ಐಟಮು ಮತ್ತು ಇಂಥ ಮಾಂಸಗಳು, ಮಾಂಸ ಅದೆಲ್ಲ ಜಾಸ್ತಿ ತಿಂದರೆ, ವೆಜಿಟೇಬಲ್ಸ್ ಕಮ್ಮಿ ತಿನ್ನೋದು, ಎಕ್ಸಸೈಸ್ ಇಲ್ಲ, ಮತ್ತು ಸ್ಟ್ರೆಸ್ ಇಂಥದ್ದಿದ್ದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗ್ತದೆ. ಈಗ ಆಲ್ಕೋಹಾಲಿಕ್ ಮತ್ತು ನಾನ್ ಆಲ್ಕೋಹಾಲಿಕ್ ಡಿಫ್ರೆನ್ಸ್ ಎಂತ ಉಂಟು? ಅದರಲ್ಲಿ ಮತ್ತು ಆಲ್ಕೋಹಾಲಿಕಲ್ಲಿ ಬೇರೆ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಆಗ್ತದೆ. ಸಿರೋಸಿಸ್ ಲಿವರ್ ಆಗ್ಬೋದು, ಲಿವರ್ ಎನ್ಲಾರ್ಜ್ಮೆಂಟ್, ಮತ್ತು ಅದು ಬೇರೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಇದರಲ್ಲಿ ಜಸ್ಟ್ ಫ್ಯಾಟಿ ಲಿವರ್ ಅಂತ ಇದ್ದರೆ ಅದೇನು ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಆದರೆ ಫ್ಯಾಟಿ ಲಿವರ್ ಅಂತ ಹೇಳಿದರೆ ಫ್ಯಾಟಿ ಲಿವರ್ ಅಂದರೆ ಕೇಳುವ ಒಂದು ದೊಡ್ಡದು ರೋಗದ ಥರ ನೋಡ್ತಾರೆ. ಅದು ಹಾಗೆ ಅಲ್ಲ ಹಾಗೆ ಅಂಥ ದೊಡ್ಡ. ಬಟ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆದರೆ ಅದು ಸ್ವಲ್ಪ ಸಮಸ್ಯೆ. ನಾನ್ ಆಲ್ಕೋಹಾಲಿಕ್ ಅಂದರೆ ಸ್ಟೇಜಿಗೆ ಹೋಗುದಿಲ್ವಾ ಹೇಗೆ? ಅಲ್ಲ, ಅವರದ್ದು ಡಯಟ್ ಮಾಡಬೇಕು, ಅವರು ಮತ್ತು ಕಂಟ್ರೋಲ್ ಮಾಡಬೇಕು, ಫುಡ್ ಐಟಮ್ ಎಲ್ಲ ರೆಸ್ಟ್ರಿಕ್ಷನ್ ಮಾಡಬೇಕು. ಅಂದರೆ ಇನ್ನೊಂದು ಸಮಸ್ಯೆ ಜನರಲ್ಲಿ ಕಿಡ್ನಿ ಸ್ಟೋನ್ಸ್. ನೀರು ಕುಡಿಯೋದಿಲ್ಲ, ಅಂದರೆ ಬ್ಯುಸಿ ಲೈಫ್ ಸ್ಟೈಲ್ ಜನಗಳದ್ದು. ನೀರು ಕುಡಿಯಲಿಕ್ಕೆ ಮರ್ತು ಹೋಗ್ತಾರೆ, ಕಿಡ್ನಿ ಸ್ಟೋನ್ ಆಗ್ತದೆ. ಮತ್ತು ಅದೇ ಮೆಡಿಸಿನಿಂದ ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಕಿಡ್ನಿ ಸ್ಟೋನ್ ಬರದೇ ಹೇಗೆ ತಡಿಬೋದು? ಅದು ಸಹ ಪ್ರತಿಯೊಂದು ಕಾಯಿಲೆಯೂ ನಮ್ಮದು ಲಿವಿಂಗ್ ಸ್ಟೈಲ್ ಮತ್ತು ಅದು ತಿನ್ನುವ ಆಹಾರದಲ್ಲಿ ಉಂಟು. ನಾವು ಕಿಡ್ನಿ ಸ್ಟೋನ್ ಆಗೋಗಿ ಕೆಲವರು ಕ್ಯಾಲ್ಸಿಯಮ್ ಅಂಥದ್ದು ಜಾಸ್ತಿ ಕೆಲವು ಮೆಡಿಸಿನ್ ಕಂಟಿನ್ಯೂಸ್ ಇರ್ತದೆ, ಕ್ಯಾಲ್ಸಿಯಮ್ ತಗೊಳ್ಳೋದು ಅಂಥದ್ದೆಲ್ಲ. ಆ ಕ್ಯಾಲ್ಸಿಯಮ್ನಲ್ಲಿ ಅದು ಕಿಡ್ನಿ ಸ್ಟೋನ್ ಆಗೋ ಚಾನ್ಸ್ ಉಂಟು. ಮತ್ತು ನಾವು ತಿನ್ನುವ ಆಹಾರ ಜಾಸ್ತಿ ಟೊಮೆಟೊ ಮತ್ತು ಮೊಟ್ಟೆ ಇದೆಲ್ಲ ತಿಂದರೆ ಅದೆಲ್ಲ ಫಾಸ್ಫೇಟ್ ಇದೆಲ್ಲ ಇರ್ತದೆ. ಅದು ಅಂಥದ್ದೇ ನಾವು ತಿಂದರೆ, ನೀರು ಕಮ್ಮಿ ಕುಡಿದ್ರೆ ಅವರಿಗೆ ಕಿಡ್ನಿ ಸ್ಟೋನ್ ಆಗ್ತದೆ. ಮೇಯ್ನ್ ನೀರು ಕಮ್ಮಿ ಕುಡಿಯೋದು. ನೀರು ಧಾರಾಳ 1-2-3 ಲೀಟರ್ ದಿನಕ್ಕೆ ಕುಡಿದು ಅವರು ಯೂರಿನ್ ಪಾಸ್ ಮಾಡ್ತಾ ಇರಬೇಕು. ಅದು ಯೂರಿನ್ ಕಟ್ಟಬಾರ್ದು. ಕೆಲವರು ಯೂರಿನ್ ಕಟ್ಕೊಳ್ಳೋ ಅಭ್ಯಾಸ ಉಂಟು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ. ಆವಾಗ ಕಿಡ್ನಿ ಸ್ಟೋನ್ ಆಗೋದು ಜಾಸ್ತಿ ಅಂಥದ್ರಲ್ಲಿ. ಕೇವಲ ಕಿಡ್ನಿ ಸ್ಟೋನ್ಗೆ ಹೊರತುಪಡಿಸಿ ನೀರು ನಮ್ಮ ಜೀವನಕ್ಕೆ ಒಂದು ಎಷ್ಟು ಅಗತ್ಯ ಅಂತ, ಮತ್ತು ಎಷ್ಟು ಕುಡಿಬೇಕು ನಾವು ದಿನ? ಅದೇ ಸಾಧಾರಣ ಒಂದು 2.5 ಲೀಟ್ರಿಂದ 3 ಲೀಟ್ರ್ವರೆಗೆ ಕುಡಿದ್ರೆ, ಅಂದರೆ ಅವನ ಕೆಲಸದ ಮೇಲೆ ಹೋಗ್ತದೆ. ನಾವು ಗ್ರೌಂಡ್ ವರ್ಕ್, ಬಿಸಿಲಿಗೆ ವರ್ಕ್ ಮಾಡುವವರು ಜಾಸ್ತಿ ಕುಡಿಬೇಕಾಗ್ತದೆ. ನಾವು ಒಳಗೆ ಕೂತು AC-ಯಲ್ಲಿ ಕೂಳುವವರು ಅಂಥದ್ದೇನು ಕುಡಿಬೇಕಂತಿಲ್ಲ. ಅಷ್ಟು 1-1.5 ಲೀಟ್ರ್ 2 ಲೀಟ್ರ್ ಸಾಕಾಗ್ತದೆ. ಒಟ್ಟು ನೀರಂತೂ ಅದೇ ಹೇಳ್ತಾರಲ್ಲ, ಅಂತ ಸಾಯುವ ಕಾಲದಲ್ಲಿ ನೀರು ಬಿಡುವುದು ಅಂತೇಳಿ, ಅದು ಉಳಿಸ್ತದೆ ಜೀವ ಅಂತ ಹೇಳ್ತಾರಲ್ಲ. ಜೀವ ಇರುವಾಗಲೇ ನೀರು ಕುಡಿಬೇಕು. ಹೌದು. ಹಾಗಾಗಿ ನಾವು ಅದನ್ನು ಆಲೋಚನೆ ಮಾಡಿ ನಾವು ಜೀವಂತ ಇರುವಾಗಲೇ ಅದನ್ನು ಅಳವಡಿಸ್ಕೊಳ್ಬೇಕು. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಟಮಿನ್ ಅಂದರೆ ವಿಟಮಿನ್ ಡಿ. ಅದು ಈಗ ತುಂಬ ಜನರಲ್ಲಿ ಕಮ್ಮಿ ಉಂಟು. ಅದರ ಬಗ್ಗೆ ಮುಂಚೆ ಸಹ ಕಮ್ಮಿ ಇತ್ತು, ಬಟ್ ಆವಾಗ ಯಾರು ಟೆಸ್ಟ್ ಮಾಡ್ತಾ ಇರಲಿಲ್ಲ. ಮುಂಚೆ ಪ್ರತಿಯೊಂದು ಕಮ್ಮಿ ಇತ್ತು, ಯಾರು ಸಹ ನೋಡ್ಕೊಳ್ತಿರಲಿಲ್ಲ, ಅವರದ್ದು ಅಡ್ಜಸ್ಟ್ ಆಗ್ತಿತ್ತು. ಈಗ ಕೆಲವು ಬಿಸಿಲಿನಲ್ಲಿ ವರ್ಕ್ ಮಾಡೋದು ಕಮ್ಮಿ, ಸ್ವಲ್ಪ ನಮಗೆ ಬಿಸಿಲೇ ಬೀಳುವುದಿಲ್ಲ ಕೆಲವರಿಗೆ. ಮತ್ತು ಅಂಥವ್ರಿಗೆಲ್ಲ ಮತ್ತೆ ವಿಟಮಿನ್ ಮತ್ತು ಫ್ರೂಟ್ಸ್ ಕೆಲವು ತರಕಾರಿ ವೆಜಿಟೇಬಲ್ ಜಾಸ್ತಿ ತಿನ್ನೋದವರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಬರ್ತದೆ. ಹಾಲು ನಮ್ಮ ಜೀವನದಲ್ಲಿ ಒಂದು ಎಷ್ಟು
ಬೇಕಾಗ್ತದೆ ಅಂತ? ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ನಮಗೆ ಅಟ್ಲೀಸ್ಟ್ 1 ಗ್ಲಾಸ್ ಆದರೂ ಹಾಲು ಕುಡಿಲೇಬೇಕು. ಹಾಲು ಬೇಕು. ಹೌದು, 1 ಗ್ಲಾಸ್ ಆದರೂ ಹಾಲಲ್ಲಿ ಯಾವುದೆಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗ್ಬೋದು ನಮಗೆ? ವಿಟಮಿನ್ಸ್ ಉಂಟು, ಪ್ರೋಟೀನ್ ಉಂಟು. ಮೇಯ್ನ್ ಪ್ರೋಟೀನ್ ಜಾಸ್ತಿ ಹಾಲಲ್ಲಿ. ಕ್ಯಾಲ್ಸಿಯಂ ಉಂಟು, ಮೇಯ್ನ್ ಕ್ಯಾಲ್ಸಿಯಮ್ ಮತ್ತು ಇದು ಪ್ರೋಟೀನ್ ಅದರಲ್ಲಿ ಹಾಲಲ್ಲಿ ಒಳ್ಳೆಯದುಂಟು. ನಿಜವಾಗಿ ಹಾಲು ಕುಡಿದ್ರೆ ಈ ಯಂಗ್ಸ್ರಿಗೆ ಎಲ್ಲ ಕೆಲವು ಬೆನ್ನಿನದ್ದು ಪ್ರಾಬ್ಲಮ್ ಎಲ್ಲ ಬರ್ತದೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಂದ. ಅಂಥವರೆಲ್ಲ ಹಾಲು ಕುಡಿದ್ರೆ ಒಳ್ಳೆಯದು. ಇನ್ನು ಕೊರೋನಾ ಅಂತ ಒಂದು ಬರ್ತದೆ. ಕೊರೋನಾ ಕಾಲದಲ್ಲಿ ಅಂದರೆ ಡಾಕ್ಟರ್ಸ್ ಕೂಡ ರೋಗಿಯನ್ನು ಮುಟ್ಟಿ ಮಾತಾಡೋದು ಸ್ವಲ್ಪ ದೂರದಲ್ಲಿ ಇರುವಾಗ ನೀವು ನಾರ್ಮಲ್ ಆಗಿ ಮಾತಾಡಿಸ್ತಿದ್ರಿ. ಅದು ಕೊರೋನಾ ಬಂದಾಗ ಅದು ನೀವು ಹೇಳೋದು ಸರಿ. ನನ್ನ ಫ್ರೆಂಡ್ಸ್ ಕೆಲವು ಡಾಕ್ಟರ್ಸ್ನವರು ಹೇಳ್ತಿದ್ರು, ಕೆಲವರು ಡಬ್ಬ ಇಡೋದಂತೆ, ಅದಕ್ಕೆ ಪೇಷಂಟ್ನವರು ದುಡ್ಡು ಹಾಕೋದು, ಅದರಲ್ಲಿ ಇವರು ತೆಗೆಯೋದು, ಹಾಗೆಲ್ಲ ಇತ್ತು. ಕೆಲವರು ಸಣ್ಣ ವಿಂಡೋದಲ್ಲಿ ಬಂದು ಅವ್ರದ್ದು ಕಂಪ್ಲೇಂಟ್ ಹೇಳೋದು, ಇವ್ರು ವಿಂಡೋದಲ್ಲೇ ಮೆಡಿಸಿನ್ ಕೊಡೋದು. ಮತ್ತು BP ಯಾರು ನೋಡ್ತಾರೆ, ಹೆಚ್ಚಿನವರು ಎಲ್ಲಲ್ಲ, ಹೆಚ್ಚಿನವರು BP ನೋಡೋದಿಲ್ಲ. ನಾನು ಅದನ್ನು ಯಾವುದೂ ಇದು ಮಾಡಲಿಲ್ಲ. BP ನೋಡಿದ್ದೇನೆ, ಮುಟ್ಟಿದ್ದೇನೆ, ಸ್ಟೆತ್ ಇಟ್ಟು ಪರೀಕ್ಷೆ ಮಾಡಿದ್ದೇನೆ, ಎಲ್ಲ ಮಾಡಿ ಕೊಟ್ಟಿದ್ದೇನೆ. ನನಗೆ ಸಹ ಬಂತು. ನನ್ನ ವ್ಯಾಕ್ಸಿನ್ ಹೇಗೋ 2 ಆಗಿತ್ತು, ಹಾಗಾಗಿ ನಾನು ರಜೆ ಸಹ ಮಾಡಲಿಲ್ಲ. ನನಗೆ ಬಂದಿದ್ದರೂ ನಾನು ರಜೆ ಮಾಡಲಿಲ್ಲ. ಒಂದು ಟೈಮಲ್ಲಿ ಪೇಪರಲ್ಲಿ ಒಂದು ಬಂದಿತ್ತು, ನೀವು ಒಬ್ಬರಿಗೆ ಮನೆ ಕಟ್ಟಿ ಕೊಡಲಿಕ್ಕೆ ಹೆಲ್ಪ್ ಮಾಡಿದ್ರಿ ಅಂತ. ಅದು ಹೇಗೆ ಆಯಿತು ಅಂತ? ಅದಂದರೆ ಒಂದು ಪಾಪ ವಿಧವೆಯರು 3 ಮಂದಿ ವಿಧವೆಯರಿದ್ದರು ಒಂದು ಮನೆಯಲ್ಲಿ. 2 ಗಂಡು ಮಕ್ಕಳು ಅವರಿಗೆ. ಅದರಲ್ಲಿ ಒಬ್ಬ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಕಣ್ಣು ಪ್ರಾಬ್ಲಮ್ ಆಗಿ ಅವನಿಗೆ ಸ್ವಲ್ಪ ಕಣ್ಣಿಗೆ ತಾಗಿ ಕಣ್ಣು ಕಾಣ್ತಾ ಇಲ್ಲ, ಒಂದು ಕಣ್ಣು. ಹಾಗೆ ಅವನಿಗೆ ವರ್ಕ್ ಮಾಡಲಿಕ್ಕಿಲ್ಲ. ಹಾಗೆ ಅವರೊಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಹಲವಾರು ವರ್ಷದಿಂದ ಇದ್ದರು. ಅದೊಂದು ಉದಾಹರಣೆ ಪೇಪರಲ್ಲಿ ಬಂತು, ಹೀಗೆ ಪ್ಲಾಸ್ಟಿಕ್ ಶೀಟಲ್ಲಿ ಇಷ್ಟು ಮಂದಿ 5-6 ಮಂದಿ ಬದುಕ್ತಿದ್ದಾರೆ, ಇಲ್ಲಿ ಯಾರು ನೋಡೋರಿಲ್ಲ, ಅವರ ಎಂಥ ಸಮಾಜದವರು ಸಹ ಅವರಿಗೆ ಹೆಲ್ಪ್ ಮಾಡಲಿಲ್ಲ, ಹಾಗೆಲ್ಲ ಬಂತು. ಕಡೆಗೆ ನಾನು ನೋಡೋ ಕಡೆ ಉಡುಪಿಯಿಂದ ಒಂದು 2 ಸಮಾಜ ಸೇವಕರಿದ್ದರು, ಅವ್ರು ವಿದ್ಯಾಲತಾ ಮತ್ತು ವೈಶಾಲಿ ಅಂತೇಳಿ. ಅವರು ಬಂದು, ಡಾಕ್ಟ್ರೆ ನಿಮ್ಮ ಮನೆ ಹಿಂದ್ಗಡೆ ಅಂತೆ ಅಲ್ವಾ, ಹೀಗೆ ಅಂತೆಲ್ಲ. ಹೌದು, ಬಂದರು ಅವರು. ನಾನು ಹೋಗಿ ಕರ್ಕೊಂಡು ಹೋಗಿ ತೋರಿಸಿದೆ. ಬಟ್ ಅಲ್ಲಿ ಸಮಸ್ಯೆ ಕೆಲವು ಉಂಟು. ಅಂದರೆ ಅವರ ಹೆಸರಲ್ಲಿ ಜಾಗ ಇಲ್ಲ. ಒಂದು ಜಾಗ ಇದ್ದರೆ ಅದು ಕಟ್ಬೋದು, ಅದಕ್ಕೂ ಸಮಸ್ಯೆ ಇತ್ತು. ಕಡೆಗೆ ಎಂತ ಮಾಡೋದು, ಅವರ ಫ್ಯಾಮಿಲಿಯವರನ್ನು ಒಟ್ಟು ಮಾಡಿದೆವು, ಏನಾದರೂ ಮಾಡಬೇಕಂತಾಯಿತು. ನಾನೊಂದು ನಮ್ಮ ಮನೆ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆ. ಅದರಲ್ಲೆಲ್ಲ ಡೋನರ್ಸನ್ನೆಲ್ಲ ಹಾಕಿ ನಮ್ಮ ಮನೆ ಅಂತೇಳಿ ಒಂದು ಗ್ರೂಪ್ ಮಾಡಿದೆ. ಮತ್ತು ಅವರ ಮನೆ ಒಂದು ಲೇಡಿ ಮತ್ತು ನಾನೊಂದು ಒಟ್ಟು ಜಾಯಿಂಟ್ ಅಕೌಂಟ್ ವಿಜಯ ಬ್ಯಾಂಕಲ್ಲಿ ಮಾಡಿ ಅದರಲ್ಲೆಲ್ಲ ಹಾಕಿದ್ದೆ. ಹೀಗೆ ಜಾಯಿಂಟ್ ಅಕೌಂಟ್ ಉಂಟು, ನೀವು ಇದಕ್ಕೆ ಸಹಾಯ ಮಾಡಬೇಕಂತೇಳಿ. ಆಗ ಒಬ್ಬೊಬ್ಬರು ನೋಡಲಿಕ್ಕೆ ಬಂದರು, ಒಂದು ಫಾರಿನ್ನವರೊಬ್ಬರು ನೋಡಲಿಕ್ಕೆ ಬಂದರು, ಅಲ್ಲಿ ಬೇರಿನ ಬಂಟರ ಸಂಘದವರು. ನೋಡಿದವರಿಗೆ ಅವರಿಗೆ ಬೇಜಾರಾಯಿತು. ಬೇಜಾರಾಗಿ ಅವರು ಬಂಟರ ಸಂಘದ ಕೊಡಲಿಕ್ಕೆ ಬಂದದ್ದು 1 ಲಕ್ಷ, ಮತ್ತು ಬಂದ ಸೆಕ್ರೆಟರಿ ಅವರು ತನ್ನ ಕೈಯಿಂದ 25,000 ಕೊಟ್ಟರು. ಹಾಗೆ ಅದು ಪೇಪರಲ್ಲಿ ಹಾಕಿದೆ, ನಾನು ಮತ್ತೆ ಗ್ರೂಪಲ್ಲಿ ಹಾಕಿದೆ. ಅದು ಒಳ್ಳೆ ಹೈಲೈಟ್ ಆಯಿತು. ಕೆಲವರು ನನ್ನ ಲೆಕ್ಕದಲ್ಲಿ 50,000, ನನ್ನ ಲೆಕ್ಕ 20,000 ಹೀಗೆಲ್ಲ ಬರಲಿಕ್ಕೆ ಶುರುವಾಯಿತು ದುಡ್ಡು. ಅದನ್ನೆಲ್ಲ ನಾನು ವಾಟ್ಸಪ್ಪಲ್ಲಿ ಹಾಕ್ತಾಯಿದ್ದೆ. ಕಡೆ ನಮ್ಮದು ಎಕ್ಸ್ಪೆಕ್ಟೇಷನು ಒಂದು 2 ರೂಮ್ ಇದ್ದು ಸಾಧಾರಣ ಟ್ಯಾರಿಸ್ ಮನೆ ಕಟ್ಟೋದು ಅಂತೇಳಿ ಒಂದು 5 ಲಕ್ಷದ ಒಳಗಿದ್ದು. ನಮಗೆ ಅದು ಸಾಧಾರಣ 7 ಲಕ್ಷಕ್ಕಿಂತ ಮೇಲೂ ಕಲೆಕ್ಷನ್ ಆಯಿತು. ಹಾಗೆ ನಾವು ಸುಸಜ್ಜಿತ ಒಂದು 7 ಲಕ್ಷದ್ದೇ ಆದ ಎಷ್ಟು ಬಂದಿದೆ ಅಷ್ಟದ್ದು ಅವರಿಗೆ ಕಟ್ಟಿಕೊಟ್ಟೆವು. ನಿಜವಾಗಿ ಅದು ದಾನಿಗಳಿಂದ ನಾವು ನಿಂತು ಮಾಡಿಸಿರ್ಬೋದು, ಬಟ್ ಅದನ್ನು ನಿಜವಾಗಿ ಹೇಳೋದಾದರೆ ದಾನಿಗಳಿಂದ ಅದು ಆದ ಮನೆ. ಆಗ್ಬೇಕಂತ ಬರುವ ಯಂಗ್ ಜನ್ರೇಷನ್ ಅವರಿಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಅಂದರೆ ಅವರು ಮನಿ ಮೈಂಡೆಡ್ ಆಗಿರಬಾರ್ದು. ನಂದು ಪರ್ಸನಲ್ ಒಪಿನಿಯನ್. ಒಂದು ಸೇವೆ ಮಾಡಬೇಕಂತ ಅವ್ರದ್ದೊಂದು ಆ ಕಾನ್ಸೆಪ್ಟ್ ಇರಬೇಕು. ನಂತರ ಅವರು ಅದರೊಟ್ಟಿಗೆ ಜೀವನಕ್ಕೆ ಅದು ಮಾಡಲಿ, ಅದು ಬೇರೆ ವಿಷಯ. ಈಗ ಅಂದರೆ ಈಗಿನ ಜನ್ರೇಷನಿಗೆ ಒಟ್ಟು ಹೇಗೆ ದುಡ್ಡು ಮಾಡೋದಂತ, ಸ್ಟಾರ್ಟಿಂಗ್ನಲ್ಲೇ ದುಡ್ಡು ಮಾಡುವ ಅಂತ ಅದಲ್ಲ. ಮತ್ತು ಕಾರ್ಪೊರೇಟರ್ ಹಾಸ್ಪಿಟಲ್ ಅದೆಲ್ಲ ಹೇಳಲಿಕ್ಕೆ ಹೋದರೆ ಸಮಸ್ಯೆ ಎಲ್ಲ ತುಂಬ ಉಂಟು. ಬಟ್ ನಾನು ಹೇಳೋದಿಷ್ಟೇ, ನೀವು ಜನರ ಬಗ್ಗೆ ನೋಡಿ. ಪ್ರತಿಯೊಬ್ಬರು ರಿಚ್ ಇರೋದಿಲ್ಲ, ಬಡವರಿದ್ದಾರೆ. ಅಂಥವ್ರಿಗೆ ಸ್ವಲ್ಪ ನೀವು ಅವರ ಹತ್ರ ಜಾಸ್ತಿ ತಗೊಂಡು ಇವರಿಗೆ ಒಂದು ರೀಸನೇಬಲ್ ರೇಟಲ್ಲಿ, ಮತ್ತು ಸೇವೆ ಅಂತ ಒಂದು ಮನೋಭಾವನೆ ಇರಬೇಕು. ಮೇಯ್ನ್ ನಮ್ಮಲ್ಲಿ ಸೇವಾ ಮನೋಭಾವನೆ ಇರಬೇಕು ಅಷ್ಟೇ. ಅದನ್ನು ನಾನು ಈಗಿನ ವೈದ್ಯಕೀಯ ಯಾರು ಹೊರಗೆ ಬರ್ತಾರೆ ಕಲಿತು ಅವರಿಗೆ ಒಂದು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಅಂದರೆ ಕಾಂಪಿಟೇಷನ್ ಕೂಡ ಹೆಚ್ಚಾಗಿದೆ. ಅಂದರೆ ಮೊದಲೆಲ್ಲ ವೈದ್ಯಕೀಯ ಕಲಿಯುವುದಂದರೆ ಲೆಕ್ಕದ ಜನ ಕಲಿತಿದ್ದರು. ಈಗ ಎಲ್ಲರೂ ಕಲೀಲಿಕ್ಕೆ ನೋಡ್ತಿದ್ದಾರೆ. ಅಂದರೆ ಕಾಂಪಿಟೇಷನ್ ಕೂಡ ಹೆಚ್ಚಾಗಿದೆ. ಈ ಕಾಂಪಿಟೇಷನಲ್ಲಿ ಹೇಗೆ ಪಾರಾಗ್ಬೋದು ಅಂತ? ಅಲ್ಲ, ಕಾಂಪಿಟೇಷನ್ ಹೆಚ್ಚಂದರೆ ಅದು ಹಾಸ್ಪಿಟಲ್ ಕಾಂಪಿಟೇಷನ್ ನೀವು ಹೇಳ್ಬೋದು. ಬಟ್ ನನ್ನ ಇದರಲ್ಲಿ ಈಗ ಜನರಲ್ ಪ್ರಾಕ್ಟೀಸ್ ಅಂತ ಮಾಡ್ತೇವೆ.
ನಮ್ಮ ಹಾಗೆ ಒಂದು ಜನರಲ್ ಪ್ರಾಕ್ಟೀಸ್ ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹಾಂ ಯಾಕೆಂದರೆ ಸಾಧಾರಣ ಇತ್ಲಾಗಿ ನೋಡಿದೆ ಪುತ್ತೂರಿಂದ ಇಲ್ಲಿ ಬೈಂದೂರವರೆಗೆ ನೋಡೋದಾದರೆ ಒಂದು ರೀಸೆಂಟ್ಲಿ ಒಂದು 10 ವರ್ಷದಿಂದ ಆಗಲಿ ಯಾರು MBBS ಡಾಕ್ಟರ್ಗಳು ಜನರಲ್ ಪ್ರಾಕ್ಟೀಸಿಗೆ ಬರಲಿಲ್ಲ. ಇಷ್ಟು ಕಲಿತು ಹೊರಗೆ ಬರ್ತಾ ಇದ್ದಾರೆ, ಅವರೆಲ್ಲ ಎಲ್ಲಿ ಹೋಗ್ತಾರೆ? ಯಾರು ಈ ಥರ ಜನರಲ್ ಪ್ರಾಕ್ಟೀಸ್ ನಾನು ಹೇಳೋದಾದರೆ ಮುಂಚೆ ಇನ್ನು ನೆಕ್ಸ್ಟ್ ಅದು ಜನರಲ್ ಪ್ರಾಕ್ಟೀಸ್ ಮಾಡುವಂಥದ್ದು ಅಂತ ಕುಟುಂಬ ವೈದ್ಯ ಅಂತೇಳಿ ಅದೆಲ್ಲ ಕಾನ್ಸೆಪ್ಟ್ ಹೋಗ್ತದೆ. ನಾನು ಇನ್ನು ಕೈಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಹೋಗಬೇಕು ಇರ್ಬೋದು, ಅವರಿಗೆ ಇನ್ಸೂರೆನ್ಸ್ ಕ್ಲೈಮ್ ಅದೆಲ್ಲ ಇರ್ಬೋದು. ಹಾಗಾಗಿ ಇನ್ನು ಅದೊಂದು ಮೂವ್ ಆಗ್ಬೋದು, ಪಾಸ್ ಆಗ್ಬೋದು. ಈ ವಿಡಿಯೋ ನೋಡ್ತಿರೋ ವೀಕ್ಷಕರಿಗೆ ನಿಮ್ಮ ವೈದ್ಯನಾಗಿ ಏನು ಸಲಹೆ ಕೊಡ್ತೀರಿ, ಮತ್ತು ಒಂದು ಕೃಷಿಕ ಕುಟುಂಬದವನಾಗಿ ಏನು ಸಲಹೆ ಕೊಡ್ತೀರಿ ನೀವು? ಒಂದು ನಾನು ಹೇಳುವುದಂದರೆ ಫಸ್ಟಿಗೆ ಹೇಳಿದ ಹಾಗೆ ಈಗ ಪ್ರತಿಯೊಂದು ಸಹ ಕಲಬೆರಕೆ. ನೀವು ಮನೆಗೆ ಬೇಕಾಗೋದು ಯಾವುದೇನೇ ಉಂಟು ವೆಜಿಟೇಬಲ್ಸ್ ಗ್ರೋ ಬ್ಯಾಗಲ್ಲಿ ಅದನ್ನು ನಾವು ಖಂಡಿತ ಟ್ಯಾರಿಸಲ್ಲಿ ಮಾಡ್ಬೋದು. ಒಂದು ಮನೆ ಎದುರುಗಡೆ ಸ್ವಲ್ಪ ಜಾಗ ಇದ್ದರೆ ಸ್ವಲ್ಪ ಜಾಗದಲ್ಲಿ ಒಳ್ಳೆ ಮಾಡ್ಬೋದು. ಆದಷ್ಟು ನಮ್ಗೆ ಯಾವುದು ಬೆಳೆಸಲಿಕ್ಕೆ ಆಗ್ತದೆ ಅದನ್ನು ನಾವೇ ಬೆಳೆಸಬೇಕಂತ ಒಂದು ಹೇಳೋದು. ಇನ್ನೊಂದು ಈಗಿನ ಒಂದು ಇವರಿಗೆ ಹೇಳೋದಾದರೆ ನೆಮ್ಮದಿ ಮುಖ್ಯ. ಇನ್ನೊಬ್ಬ ದುಡ್ಡು ಮಾಡಿದ್ದಾನೆ, ಇನ್ನೊಬ್ಬ ದೊಡ್ಡ ಮನೆ ಕಟ್ಟಿ ಮಾಡಿದ್ದಾನೆ, ಅದನ್ನು ನಾವು ನೋಡಿಕೊಂಡು ನಮ್ಮ ಮಂಡೆ ಹಾಳು ಮಾಡಿಕೊಂಡು ನಮ್ಮ ನೆಮ್ಮದಿ ಹಾಳು ಮಾಡಿಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳೋದಕ್ಕಿಂತ ಫಸ್ಟಿಗೆ ನಾವು ನೆಮ್ಮದಿಯಿಂದ ಇರಬೇಕು, ಇನ್ನೊಬ್ಬರು ನೆಮ್ಮದಿಯಲ್ಲಿ ಇರುವ ಹಾಗೆ ನೋಡ್ಕೊಳ್ಬೇಕು. ಆಗ ನಮ್ಮದು ಆರೋಗ್ಯ ಒಳ್ಳೆಯದಿರ್ತದೆ, ಇನ್ನೊಬ್ಬರಿಗೂ ಏನೂ ತೊಂದರೆ ಆಗಬಾರ್ದು. ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಮುಖ್ಯ. ನೆಮ್ಮದಿ ಇಲ್ಲದಿದ್ದರೆ ಆರೋಗ್ಯ ಇದ್ದರೆ ನೆಮ್ಮದಿ. ಅದು ಒಂದು ನಾಣ್ಯದ ಎರಡು ಮುಖ. ಧ್ವನಿಕಾ ಸ್ಟುಡಿಯೋಗೆ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಉದಯ ಕುಮಾರ್ ಶೆಟ್ಟಿಯವರ ಮಾತು. ತುಂಬ ಹೆಲ್ತ್ ಟಿಪ್ಸ್ ಕೂಡ ಕೊಟ್ಟರು, ಕೃಷಿ ಬಗ್ಗೆ ಸ್ವಲ್ಪ ಹೇಳಿದರು, ತಮ್ಮ ಸಾಮಾಜಿಕ ಕಾರ್ಯಕ್ರಮದ ಬಗ್ಗೆ ಕೂಡ ಹೇಳಿದರು. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.